ಓಂ ಶಾಂತಿ. ನಾನಾತ್ಮ ಮಸ್ತಕದ ಮಧ್ಯೆ ಬಿಂದು ಸ್ವರೂಪ ಪ್ರಕಾಶ ಸ್ವರೂಪ ಆತ್ಮ ನಾನು. ಮಹಾನ್ ಆತ್ಮನಾಗಿದ್ದೇನೆ. ಸೃಷ್ಟಿ ನಾಟಕದ ರಂಗಮಂಚದಲ್ಲಿ ಶರೀರ ಎಂಬ ವಸ್ತ್ರ ಧರಿಸಿ ಪಾತ್ರ ಮಾಡುತ್ತಿರುವ ಪಾತ್ರಧಾರಿ ಆತ್ಮ ನಾನು. ದೇಹ ಹಾಗೂ ಜಗತ್ತಿನಲ್ಲಿ ನಾನಾತ್ಮ ಅತಿಥಿಯಾಗಿದ್ದೇನೆ. ನಾನಾತ್ಮ ಮಹಾನ್ ಆತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ. ಬಾಪ್ ದಾದಾ ಮಧುಬನ್, ಮುರಳಿ ದಿನಾಂಕ 30/9/21. मीठे बच्चे, अभी यह रावण राज्य पुरानी दुनिया ख़त्म हो, नई दुनिया आ रही है. इसलिए श्रीमत पर चल पवित्र बनो तो श्रेष्ठ ದೇವಿ ದೇವತಾ ಬನೆಂಗೆ. ಮಧುರ ಮಕ್ಕಳೇ, ಈಗ ಇದು ರಾವಣ ರಾಜ್ಯ, ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಮತ್ತು ನಾವು ಹೊಸ ಜಗತ್ತಿಗೆ ಹೋಗ್ತೇವೆ. ಆದ್ದರಿಂದ ಶ್ರೀಮತದಂತೆ ನಡೀತಾ ನಾವು ಪವಿತ್ರರಾಗಬೇಕು, ಶ್ರೇಷ್ಠ ದೇವಿ ದೇವತೆಗಳು ಆಗುತ್ತೇವೆ. ಪ್ರಶ್ನೆ: बाप अपने बच्चों को सत्यनारायण की कथा सुनाते हैं, उस कथा का रहस्य क्या है? ಬಾಬಾ ನಮಗೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಈ ಕಥೆ ರಹಸ್ಯ ಏನು ಅಂತ ಬಾಬಾ ಕೇಳ್ತಾರೆ. ಉತ್ತರ: उसका रहस्य बादशाही लेना और गवाना. अल्प को अल्लाह मिला तो गधाई छोड़ दी. जो विश्व के मालिक थे वही 84 जन्म ले राजाई गंवा देते हैं. फिर बाप उन्हें राजाई देते, पति से पावन बनना, गधाई छोड़ राजाई लेना. यही सच्ची सत्यनारायण की कथा बाप सुनाते हैं. ಬಾಬಾ ಈ ಕಥೆ ರಹಸ್ಯವನ್ನು ತಿಳಿಸ್ತಾ ಇದ್ದಾರೆ. ತನ್ನ ಶ್ರೀಮಂತಿಕೆ ಅಥವಾ ರಾಜಗದ್ದಿಯನ್ನು ಕಳ್ಕೊಳ್ತಾರೆ. ಭಕ್ತನಿಗೆ ಭಗವಂತ ಸಿಕ್ಕಾಗ ಅಲ್ಲಿ ಆ ಭಕ್ತನಿಗೆ ತನ್ನ ಇದ್ದ ಎಲ್ಲ ಪ್ರಕಾರದ ಸಂಪತ್ತು ಸಂಬಂಧವನ್ನು ಬಿಟ್ಬಿಡ್ತಾನೆ. ನನಗೆ ಭಗವಂತ ಸಿಕ್ಕಿದ್ದಾರೆ. ಈಗ ಅವರೇ ವಿಶ್ವದ ಮಾಲೀಕರಾಗಿರ್ತಾರೆ. 84 ಜನ್ಮ ತೆಗೆದುಕೊಂಡ ನಂತರ 84 ಜನ್ಮ ಪಡೆದ ಮೇಲೆ ಕೊನೆಗೆ ಅವರು ತಮ್ಮ ರಾಜ್ಯವನ್ನೆಲ್ಲ ಕಳ್ಕೊಂಡಿರ್ತಾರೆ, ತನ್ನ ಭಾಗ್ಯವನ್ನೆಲ್ಲ ಕಳ್ಕೊಂಡಿರ್ತಾರೆ. ಪುನಃ ಪರಮಾತ್ಮ ತಂದೆಯಾಗಿ ಬಂದು ಕಳೆದುಕೊಂಡಿರುವಂಥ ರಾಜ್ಯ ಭಾಗ್ಯವನ್ನು ಮರಳಿ ಕೊಡ್ತಾರೆ. ಅರ್ಥಾತ್ ಪತಿತರನ್ನ ಪಾವನರನ್ನಾಗಿ ಮಾಡಿ ಮರಳಿ ಅವರ ರಾಜ್ಯ ಭಾಗ್ಯ, ರಾಜ್ಯ ಗದ್ದೆಯನ್ನು ಕೊಡ್ತಾರೆ. ಇದೇ ಆಗಿದೆ ಸತ್ಯನಾರಾಯಣನ ಕಥೆ. ಬಾಬಾ ಈಗ ನಮಗೆ ತಿಳಿಸ್ತಾರೆ. ಸತ್ಯುಗದ ನಾರಾಯಣನಾಗಿದ್ದಂಥ ಆತ್ಮ ಆ ನಾರಾಯಣತನದ ಭಾಗ್ಯವನ್ನು ಹೇಗೆ ಕಳ್ಕೊಂಡು ಆತ್ಮ ಕೊನೆಯ ಹಂತಕ್ಕೆ ಬರ್ತದೆ,
ಪುನಃ ಪರಮಾತ್ಮ ಆ ಭಾಗ್ಯವನ್ನು ಮರಳಿ ಹೇಗೆ ಕೊಡ್ತಾರೆ ಎಂಬುದನ್ನು ಸೃಷ್ಟಿ ಆದಿಯಿಂದ ಅಂತ್ಯದಿಂದ ಆದಿವರೆಗಿನ ಸಂಪೂರ್ಣ ಜ್ಞಾನ ಮಕ್ಕಳಿಗೆ ಅಂತ ತಿಳಿಸ್ತಾರೆ. ಇದು ಸತ್ಯನಾರಾಯಣನ ಕಥೆ. ಗೀತ್ ಆಖಿರ್ ವಾಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಬಂದಿತು ಇಂದು. ओम शांति. ओम शांति का अर्थ तो रूहानी बाप ने समझा है. ओम माना अहम आत्मा हूँ और मेरा शरीर है. आत्मा तो देखने में नहीं आती है, यह समझ में आता है मैं आत्मा हूँ, यह मेरा शरीर है. ಓಂ ಶಾಂತಿ ಇದರ ಅರ್ಥ ಮಕ್ಕಳೇ ನಿಮಗೆ ಗೊತ್ತಿದೆ. ಓಂ ಎಂದರೆ ನಾನು ಆತ್ಮ, ಇದು ನನ್ನ ಶರೀರ. ಆತ್ಮ ಕಣ್ಣಿಗೆ ಕಾಣುವುದಿಲ್ಲ, ಶರೀರ ಕಣ್ಣಿಗೆ ಕಾಣಿಸ್ತದೆ. ಆದರೆ ನಾವು ಆತ್ಮ ಈ ಶರೀರದಲ್ಲಿ ಇದ್ದೇನೆ, ನಾನು ಆತ್ಮ ಎಂದು ಅನುಭವ ಮಾಡಬಹುದು. ನಾನು ಆತ್ಮ, ಇದು ನನ್ನ ಶರೀರ, ನಾನು ಶರೀರ ಅಲ್ಲ, ಇದು ನನ್ನ ಶರೀರ. ನನ್ನದು ಅಂತ ಹೇಳೋದು ಯಾವುದು? ಆತ್ಮ. ನಾನು ಆತ್ಮ, ಇದು ನನ್ನ ಶರೀರ. आत्मा में ही मन बुद्धि है, शरीर में बुद्धि नहीं है. आत्मा में ही संस्कार अच्छे बुरे रहते. मुख्य है ಆತ್ಮ. ಆತ್ಮದಲ್ಲಿನೇ ಮನಸ್ಸು ಹಾಗೂ ಬುದ್ಧಿ ಇದೆ. ಬುದ್ಧಿ ಶರೀರದಲ್ಲಲ್ಲ, ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ. ಇಲ್ಲಿ ಮುಖ್ಯವಾಗಿ ಆತ್ಮ ಇರೋದರಿಂದಾಗಿ ಶರೀರಕ್ಕೆ ಚೈತನ್ಯತೆ ಅಥವಾ ಆಕ್ಟಿವಿಟೀಸ್ ಇರ್ತದೆ. उस आत्मा को कोई देख नहीं सकते, शरीर को आत्मा देखती है, आत्मा को शरीर नहीं दे सकती. ಹೀಗೆ ಮುಖ್ಯವಾಗಿರೋ ಮಾತು ಆತ್ಮ. ಆತ್ಮವನ್ನು ನೋಡಲಿಕ್ಕೆ ಬರುವುದಿಲ್ಲ. ಆತ್ಮ ಶರೀರ ನೋಡ್ತದೆ. ಶರೀರದ ಮೂಲಕ, ಈ ಕಣ್ಣಿನ ಮೂಲಕ ಅನ್ಯ ಶರೀರಗಳನ್ನು ಆತ್ಮ ನೋಡ್ತದೆ. ಆದರೆ ಶರೀರಕ್ಕೆ ಆತ್ಮ ಕಾಣುವುದಿಲ್ಲ. जान सकते हैं कि आत्मा निकल जाती है तो शरीर जड़ हो जाता है. आत्मा को देखी नहीं जाती, शरीर देखा जाता है. ಆತ್ಮ ಇದೆ ಶರೀರದಲ್ಲಿ ಇದು ಎಂಬುದನ್ನು ಕೂಡ ನೋಡಲಿಕ್ಕೂ ಬರಲ್ಲ, ಅನುಭವ ಮಾಡಲಿಕ್ಕಾಗುತ್ತೆ. ಆತ್ಮ ಇರೋದರಿಂದ ಶರೀರಕ್ಕೆ ಚೇತನತೆ ಇರ್ತದೆ. ಅಂದರೆ ಶರೀರ ಓಡಾಡ್ತದೆ, ಕೆಲಸ ಕಾರ್ಯ ಮಾಡ್ತದೆ. ಅಲ್ಲಿ ಮನುಷ್ಯ, ಮಾನವ, ಜೀವಿತ ಮನುಷ್ಯ ಅಂತ ಹೇಳ್ಬೋದು. ಆದರೆ ಆತ್ಮ ಶರೀರದಿಂದ ಹೊರಟು ಹೋದ್ಮೇಲೆ ಶರೀರ ಸತ್ತೋಯ್ತು ಅಂತ ಹೇಳ್ತಾರೆ. ಅಂದರೆ ಅದು ಜಡ ಆಗ್ತಾ ಹೋಗ್ತದೆ. ಆತ್ಮ ಹೊರಟು ಹೋದ್ಮೇಲೆ ಶರೀರ ಕೊಳಿಲಿಕ್ಕೆ ಆರಂಭ ಆಗುತ್ತೆ. ಹೀಗೆ ಆತ್ಮಕ್ಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಶರೀರಕ್ಕೆ ನೋಡಲಿಕ್ಕೆ ಆಗ್ತದೆ. वैसे ही आत्मा का जो फादर है, जिसको जो गॉड फादर कहते हैं, वह भी देखने में नहीं आती. ಹೀಗೆ ಆತ್ಮಗಳ ಪಿತ, ಫಾದರ್, ಗಾಡ್ ಫಾದರ್ ಎಂದೇನು ಹೇಳಲಾಗುತ್ತೆ, ಕರೆಯಲಾಗುತ್ತೆ. ಅವರಿಗೂ ಸಹ ಈ ಸ್ಥೂಲ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. उनको समझा जा सकता है, जाना जा सकता है. आत्मा ही सब ब्रदर्स हैं. शरीर में आते हैं तो कहेंगे भाई भाई है, वह भाई बहन है. ಹೀಗೆ ಬಾಬಾ ಹೇಳ್ತಾರೆ, ಆತ್ಮ ಮತ್ತು ಪರಮಾತ್ಮನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕೇವಲ ಅರಿತುಕೊಳ್ಬಹುದು, ಅನುಭವ ಮಾಡಬಹುದಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ನಾವು ಆತ್ಮ ಜ್ಯೋತಿ ಜ್ಯೋತಿ, ಸಹೋದರ ಆತ್ಮಗಳು. ಆತ್ಮ ಶರೀರಕ್ಕೆ ಪ್ರವೇಶಿಸಿದ ನಂತರ ನಾವು ಆತ್ಮ, ಸಹೋದರ ಮತ್ತು ಸಹೋದರಿ ಆಗಿರ್ತೇವೆ. आत्माओं का बाप है परमपिता परमात्मा. जिस्मानी भाई बहन एक दो को देख सकते हैं, आत्माओं का बाप सभी का एक है, उनको देख नहीं सकते. ಹೀಗೆ ಆತ್ಮಗಳ ತಂದೆ ಪರಮಪಿತ ಪರಮಾತ್ಮ ಆಗಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಈ ಶರೀರದ ಮೂಲಕ ನಾವೆಲ್ಲ ಶರೀರಧಾರಿಗಳನ್ನು ಸಹೋದರ ಸಹೋದರಿ ಎಂದು ನೋಡಬಹುದಾಗಿದೆ. ಆದರೆ ಆ ಆತ್ಮಗಳ ಪಿತ ಪರಮಪಿತ ಪರಮಾತ್ಮನನ್ನು ಸಹ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆತ್ಮಕ್ಕೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಪರಮಾತ್ಮನಿಗೂ ನೋಡಲಿಕ್ಕೆ ಸಾಧ್ಯ ಇಲ್ಲ. तो बाप आए पुरानी दुनिया को नया बनाने, नई दुनिया सत्युक्त या पुरानी दुनिया कलयुग है. ಹೀಗೆ ಈಗ ಬಾಬಾ ಬಂದಿದ್ದಾರೆ ಹಳೆಯ ಜಗತ್ತನ್ನು ಹೊಸದನ್ನಾಗಿ ಮಾಡಲಿಕ್ಕೆ. ಆದರೆ ಬಾಬಾ ಹೇಳ್ತಾರೆ, ಹೊಸ ಜಗತ್ತನ್ನು ಹಳೆಯ ಜಗತ್ತನ್ನಾಗಿ ಕಲಿಯುಗವನ್ನಾಗಿ ಯಾರು ಮಾಡ್ತಾರೆ? तो इनको अब बदलना है. जैसे पुराना घर खत्म हो नया घर बनता है, वैसे पुरानी दुनिया खलास होनी है. ಹೇಗೆ ಹಳೆ ಮನೆ ಬಿದ್ದೋಗ್ತದೆ, ಸಮಾಪ್ತಿ ಆಗ್ತದೆ, ಆಗ ಹೊಸ ಮನೆಗೆ ಹೋಗಲೇಬೇಕು. ಅದಕ್ಕೆ ಹೊಸ ಮನೆ ಮೊದಲೇ ಕಟ್ಕೊಳ್ತಾ ಇರ್ತಾರೆ ಹಳೆ ಮನೆಯಲ್ಲಿರುವಾಗಲೇ. ಅದೇ ರೀತಿಯಾಗಿ ಬಾಬಾ ತಿಳಿಸ್ತಾ ಇದ್ದಾರೆ, ಈ ಹಳೆಯ ಜಗತ್ತು ಸಂಪೂರ್ಣ ಸಮಾಪ್ತಿ ಆಗುತ್ತೆ. ಸಮಾಪ್ತಿ ಆಗ್ತಾ ಇರುವಾಗಲೇ ಮತ್ತೊಂದೆಡೆಗೆ ಬಾಬಾ ಸತ್ಯುಗ, ಹೊಸ ಜಗತ್ತಿನ ಹೊಸ ಮನೆಯ ತಯಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. सत्युग के बाद त्रेता, द्वापर, कली, फिर सत्युग आना जरूर है. वर्ल्ड की हिस्ट्री, जोग्राफी रिपीट होनी है.
ಹೀಗೆ ಬಾಬಾ ಹೇಳ್ತಾರೆ, ಸತ್ಯುಗದ ನಂತರ ದ್ವಾಪರ ಕಲಿಯುಗ ಬರಲೇಬೇಕು, ಕಲಿಯುಗದ ನಂತರ ಸತ್ಯುಗ ಅವಶ್ಯ ಬರ್ತದೆ. ಈ ಪ್ರಕಾರವಾಗಿ ಜಗತ್ತಿನ ಇತಿಹಾಸ ಭೂಗೋಳ ಪುನರಾವರ್ತನೆ ಆಗುತ್ತಿದೆ. सतयुग में होता है देवी देवताओं का राज्य, आधा कल्प चलता है सूर्यवंशी और चंद्रवंशी. उनको कहा जाता है लक्ष्मी नारायण की डिनास्टी, राम सीता की डिनास्टी. ಹೀಗೆ ಸತ್ಯ ತ್ರೇತಾಯುಗ ಅಂದ್ರೆ ದೇವತಾ ರಾಜ್ಯ ನಡೀತಿರ್ತದೆ. ಅರ್ಧ ಕಲ್ಪ ದೇವತಾ ರಾಜ್ಯ ಅಂದ್ರೆ ಸೂರ್ಯವಂಶ ಸತ್ಯುಗದಲ್ಲಿ, ತ್ರೇತಾಯುಗದಲ್ಲಿ ಚಂದ್ರವಂಶ ನಡೀತಾ ಇರ್ತದೆ. ಹೀಗೆ ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣರ ವಂಶಾವಳಿ ಇದ್ರೆ त्रेतायुगದಲ್ಲಿ राम सीतेयर वंशावली नड़ीता इರ್ತದೆ. तो यह सहज है ना. फिर द्वापर कलयुग में और धर्म आते हैं, फिर देवी देवता जो पवित्र थे वह अपवित्र बन जाते हैं. ಹೀಗೆ ಬಾಬಾ ಹೇಳ್ತಾರೆ, ಇದು ಸುಲಭವಾಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಅಂದ್ರೆ ಸತ್ಯ ತ್ರೇತಾಯುಗದಲ್ಲಿ ದೇವತೆಗಳ ರಾಜ್ಯ, ಅವರ ವಂಶಾವಳಿ ನಡೀತಿರ್ತದೆ. ದ್ವಾಪರ ಕಲಿಯುಗದಲ್ಲಿ ಅನೇಕ ಧರ್ಮಗಳು ಬಂದ್ಬಿಡ್ತವೆ. ಹೀಗೆ ದೇವಿ ದೇವತೆಗಳು ಪವಿತ್ರವಾಗಿದ್ದಂಥವರು ಬಾಬಾ ಹೇಳ್ತಿದ್ದಾರೆ ಅಪವಿತ್ರರಾಗ್ಬಿಡ್ತಾರೆ. इनको कहा जाता है रावण राज्य. रावण को वर्ष वर्ष जलाते परंतु जलता ही नहीं. ಹೀಗೆ ದ್ವಾಪರ ಯುಗದಿಂದ ರಾವಣ ರಾಜ್ಯ ಆರಂಭವಾಗುತ್ತೆ. ರಾವಣ ದುಃಖ ಕೊಟ್ಟಿದ್ದಾನೆ, ಭಾಗ್ಯ ನಾಶ ಮಾಡಿದ್ದಾನೆ, ರಾವಣ ಶತ್ರು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಭಾರತದಲ್ಲಿ ಇದೊಂದು ಹಬ್ಬ ಹೋಲಿ ಅಂತ ಹೇಳ್ಬಿಟ್ಟು ಆಗ ರಾವಣನ ಚಿತ್ರವನ್ನ ಮಾಡಿ ಮಾರ್ಗ ಮಧ್ಯದಲ್ಲಿಟ್ಟು ಸುಟ್ಟು ನಂತರ ಹಬ್ಬವನ್ನ ಆಚರಿಸ್ತಾರೆ. यह है सबका बड़ा दुश्मन, इसलिए उनको जलाने की रस्म पड़ गई है. भारत का नंबर 1 दुश्मन है रावण और नंबर 1 दोस्त सदा सुख देने वाला है खुदा. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಭಾರತದ ಪ್ರತಿಯೊಬ್ಬರ ನಂಬರ್ 1 ಶತ್ರು ಅಂದ್ರೇನೆ ರಾವಣ ಆಗಿದ್ದಾನೆ. ಭಾರತವಾಸಿಗಳ ನಂಬರ್ 1 ಮಿತ್ರ ಅಂದ್ರೇನೆ ಸ್ವಯಂ ಭಗವಂತ ಆಗಿದ್ದಾರೆ. ಯಾಕೆಂದ್ರೆ ಶತ್ರು ದುಃಖ ಕೊಡ್ತಾನೆ, ಮಿತ್ರ ಸುಖ ಕೊಡ್ತಾನೆ. खुदा को दोस्त कहते हैं ना. इस समय एक कहानी भी कि खुदा है दोस्त, रावण है दुश्मन, खुदा दोस्त को कभी जलाएंगे नहीं. ಹೀಗೆ ಬಾಬಾ ಹೇಳ್ತಾರೆ, ಭಗವಂತ ಅಂದ್ರೆ ಮಿತ್ರ ಎಂದು ಹೇಳ್ತಾರೆ. ಹೇಗೆ ಸುಧಾಮ ಕೃಷ್ಣ ಇಬ್ಬರಲ್ಲಿ ಮಿತ್ರತ್ವ ಇತ್ತು, ಸ್ನೇಹ ಇತ್ತು. ಆ ಮಿತ್ರನಿಗೆ ಆ ಮಿತ್ರ ಸಹಾಯ ಮಾಡಿದ ಅಂತ ಕಥೆ ಕೇಳಿದ್ದಾರೆ. ಹೀಗೆ ರಾವಣ ಶತ್ರು ಆಗಿದ್ದಾನೆ. ಶತ್ರು ಅಂದ್ರೇನೆ ದುಃಖ ಕೊಡೋರು, ನಾಶ ಮಾಡೋರು, ಅಥವಾ ಸಮಸ್ಯೆ ಮಾಡೋರು, ಹಾಳು ಮಾಡೋರು, ಇವರು ರಾವಣ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ರಾವಣ ಶತ್ರು ಆಗಿದ್ದಾನೆ, ಪರಮಾತ್ಮ ಮಿತ್ರನಾಗಿದ್ದಾನೆ. ಹೀಗೆ ಪರಮಾತ್ಮ ಮಿತ್ರನಾಗಿ ಸಹಾಯ ಮಾಡಿದಾನಂತ ಪುರಾಣದಲ್ಲಿ ಕಥೆಗಳನ್ನು ನಾವು ಸಾಕಷ್ಟು ಕೇಳಿದ್ದೇವೆ. रावण दुश्मन है, इसलिए 10 शीश वाला रावण बनाकर उनको वर्ष वर्ष जलाते हैं. गांधी जी भी कहते थे हमें राम राज्य चाहिए. ರಾವಣ ಶತ್ರು, ಆ ಶತ್ರುವಿಗೆ 10 ತಲೆಯನ್ನು ತೋರಿಸ್ತಾರೆ. 10 ತಲೆ ಇರುವಂಥ ರಾವಣನನ್ನ ಅಷ್ಟು ದೊಡ್ಡ ಚಿತ್ರಗಳ ವಿಗ್ರಹಗಳನ್ನು ಮಾಡಿ ನಂತರ ಅದನ್ನು ಸುಟ್ಟು ಆನಂದಿಸ್ತಾರೆ ಭಾರತವಾಸಿಗಳು. ಯಾಕೆಂದ್ರೆ ರಾವಣ ಭಾಗ್ಯ ನಾಶ ಮಾಡಿದ, ಪಾಪವನ್ನು ಏರಿಸಿದ ಅಥವಾ ಪಾಪ ಕರ್ಮಗಳ ಚಕ್ರದಲ್ಲಿ ಸಿಕ್ಕಿಸಿದ ಅಂತ ಗೊತ್ತಿಲ್ಲ, ಆದ್ರೂ ಶತ್ರು ಒಂದೇ ರಾವಣನನ್ನು ಸುಡ್ತಾರೆ. ಅದಕ್ಕೆ ಗಾಂಧೀಜಿ ಕೂಡ ಹೇಳ್ತಾ ಇದ್ರು, ನಮ್ಮ ಭಾರತ ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಸ್ಥಾಪನೆ ಆಗಬೇಕು. ರಾಮರಾಜ್ಯ ಮೇ ಹೇ ಸುಖ, ರಾವಣ ರಾಜ್ಯ ಮೇ ಹೇ ದುಃಖ. ಅಬ್ ಯಹಾ ಕೋನ್ ಬೈಟ್ ಸಮझाए. ಭಾರತವಾಸಿಗಳಿಗೆ ರಾಮರಾಜ್ಯ ಬೇಕು ಅಂತ ಈಗಲೂ ಎಲ್ಲರ ಪ್ಲಾನ್ ಇರೋದು, ಭಾರತ ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಕಟ್ತೇವೆ ಎಂದಲೇ ಪ್ರಚಾರ ಮಾಡ್ತಾರೆ. ಆದರೆ ಈಗ ಇದು ರಾವಣ ರಾಜ್ಯ ಆಗಿದೆ. ಹೇಗೆ ರಾವಣ ರಾಜ್ಯ ಆಯ್ತು? ರಾವಣ ಅಂದ್ರನೇ ಯಾರು, ರಾಮ ಅಂದ್ರನೇ ಯಾರು, ಇದನ್ನೇ ತಿಳಿಸಿ ಹೇಳೋರು ಯಾರು ಇವರಿಗೆ ಅಂತ ಬಾಬಾ ಕೇಳ್ತಾರೆ. ಪತಿತ್ ಪಾವನ್ ಬಾಪ್ ಶಿವ ಬಾಬಾ ಬ್ರಹ್ಮ ದಾದಾ ಬಾಬಾ ಹಮೇಶ ಸಹಿ ಕರ್ತೆ ಹೇ ಬಾಪ್ ದಾದಾ. ಹೀಗೆ ಪತಿತ ಪಾವನ ಶಿವ ಬಾಬಾ, ಬ್ರಹ್ಮ, ದಾದಾ, ಶಿವ ಬಾಬಾ ಸದಾಕಾಲ ಬ್ರಹ್ಮಾರವರ ಮುಖಾಂತರ ಸತ್ಯ ಜ್ಞಾನ ಮಕ್ಕಳಿಗೆ ಹೇಳ್ತಾರೆ. ಅಂದರೆ ಭಗವಾನ್ ವಾಚ್ನಲ್ಲಿ ಯಾವುದೇ ರೂಪದಿಂದ ಏನಿಲ್ಲ, ಸುಳ್ಳು, ಮೋಸ ಅಥವಾ ಏನು ಹೇಳ್ತಾರೆ ಟೈಮ್ ಪಾಸಿಗೆ ಈ ಪಾಯಿಂಟ್ಗಳು ಬಾಬಂದಿರೋದಿಲ್ಲ. ಭಗವಾನ್ ವಾಚ್ ಅಂದ್ರೇ ಪರಿವರ್ತನೆಯ ಮಹಾವಾಕ್ಯಗಳು, ಭಾಗ್ಯ ರೂಪಿಸಿಕೊಳ್ಳುವ ಮಾರ್ಗದರ್ಶನವೇ ಭಗವಾನ್ ವಾಚ್ ಆಗಿರುತ್ತೆ. ಹಾಗಾಗಿ ಬ್ರಹ್ಮಾರವರ ಮುಖಾಂತರ ತಿಳಿಸೋದರಿಂದ ಇಲ್ಲಿ ಬಾಪ್ ಮತ್ತು ದಾದಾ ಎಂದು ಕರೆಯಲಾಗ್ತದೆ.
प्रजापिता ब्रह्मा ही तो सबका होता है, जिसको एडम कहा जाता है, उनको ग्रेट ग्रेट ग्रैंड फादर कहा जाता। मनुष्य सृष्टि में प्रजापिता हुವನ। ಹೀಗೆ ಪ್ರಜಾಪಿತಾ ಬ್ರಹ್ಮ ಅಂದ್ರನೇ ಏನು ಹೇಳ್ತಾರೆ ಅಂದರೆ ಸೃಷ್ಟಿಯ ಆದಿ ಪುರುಷ, ಮೂಲ ಪುರುಷ, ಪ್ರಥಮ ಪುರುಷ ಅಂತ ಹೇಳ್ತಾರೆ. ಪುರುಷ ಅಂದರೆ ಪುರುಷನೇ ಅಲ್ಲ, ಶ್ರೇಷ್ಠ ಆತ್ಮ, ಮಹಾನ್ ಆತ್ಮ, ಪ್ರಥಮ. ಹೀಗಾಗಿ ಸೃಷ್ಟಿಯ ಮೊದಲನೇ ಆತ್ಮ ಅಂತಾನೆ ಕರೆಯಲಾಗುತ್ತೆ. ಹಾಗಾಗಿ ಸೃಷ್ಟಿಕರ್ತ ಬ್ರಹ್ಮ ಎಂದು ಕೂಡ ಹೇಳಲಾಗುತ್ತೆ. ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕೂಡ ಕರೆಯಲಾಗುತ್ತೆ. ಅಂದರೆ ಸೃಷ್ಟಿಯ ಮೊದಲನೆಯ ಪರಮಾತ್ಮನ ಪರಿಚಯ ಪಡೆದು ಅವರ ಮಹಾವಾಕ್ಯ ಅರಿತು ಅವರಿಂದ ಪ್ರಥಮ ಭಾಗ್ಯ ಪಡೆದವರಿಗೆ ಪ್ರಥಮಕ್ಕೆ ಏನು ಹೇಳಲಾಗುತ್ತೆ, ಪ್ರಜಾಪಿತ. ಈ ಸೃಷ್ಟಿಯಲ್ಲಿ ಅವರನ್ನು ನೋಡಿ ಅನೇಕರ ಶ್ರೇಷ್ಠ ಭಾಗ್ಯ ಪಡ್ಕೊಳ್ತಾರೆ. ಆ ಸೃಷ್ಟಿಯಲ್ಲಿ ಏನಾಗಿರ್ತಾರೆ, ಅವರು ಎಲ್ಲರಿಗೂ ಶಿವ ಪರಮಾತ್ಮ ಪ್ರಥಮ ಪಿತ ಆದರೆ ಬ್ರಹ್ಮ ಎರಡನೇ ಪಿತ. ಅವರ ನಿರಾಕಾರ ಆತ್ಮಗಳಿಗೆ ಪಿತ ಆದರೆ ಸಾಕಾರದಲ್ಲಿ ಇವರೇನಾಗಿದ್ದಾರೆ, ಅಲೌಕಿಕ ಪಿತ ಆಗಿದ್ದಾರೆ. ಅದಕ್ಕೋಸ್ಕರ ಪ್ರಜಾಪಿತ ಎಂದು ಕರೀತಾರೆ, ಸೃಷ್ಟಿಗೆ ಪಿತ. तो प्रजापिता ब्रह्मा द्वारा ब्राह्मण, फिर ब्राह्मण से देवी देवता बनते हैं. देवता क्षत्रिय वैश्य शूद्र बन जाते. इनको कहा जाता है प्रजापिता ब्रह्मा, मनुष्य सृष्टि का बड़ा. ಹೀಗೆ ಬಾಬಾ ಹೇಳ್ತಾರೆ, ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ನಾವು ಬ್ರಾಹ್ಮಣರು ಆಗಿದ್ದೇವೆ. ಬ್ರಾಹ್ಮಣರೇ ಈ ಜ್ಞಾನ ಕೇಳ್ತಾ ಅವರೇ ದೇವಿ ದೇವತೆಗಳಾಗ್ತಾರೆ. ದೇವತೆಗಳ ಕ್ಷತ್ರಿಯರು ವೈಶ್ಯರು ಶೂದ್ರರಾದಾಗ ಪುನಃ ಪರಮಾತ್ಮ ಪ್ರಜಾಪಿತ ಬ್ರಹ್ಮರ ಮುಖಾಂತರ ಜ್ಞಾನ ಕೊಡ್ತಾರೆ, ಅವರು ಬ್ರಾಹ್ಮಣರಾಗ್ತಾರೆ. ಪರಮಾತ್ಮ ಸೃಷ್ಟಿಗೆ ಬಂದು ಬ್ರಹ್ಮನ ಶರೀರದಲ್ಲಿ ಪ್ರವೇಶಿಸಿದ ನಂತರ ಸೃಷ್ಟಿಯಲ್ಲಿ ಪರಮಾತ್ಮ ಕೊಡ್ತಿರುವ ಗೀತಾ ಸತ್ಯ ಜ್ಞಾನವನ್ನು ಪ್ರಥಮವಾಗಿ ಸ್ವೀಕಾರ ಅರ್ಥ ಮಾಡಿಕೊಳ್ಳುವುದಂದರೆ ಬ್ರಹ್ಮನಾತ್ಮ. ಅದಕ್ಕೋಸ್ಕರ ಮನುಷ್ಯ ಸೃಷ್ಟಿಯ ಪ್ರಥಮ ಹಿರಿಯ ಆತ್ಮ ಅಂತ, ಹಿರಿಯ ಸಹೋದರ ಅಥವಾ ತಂದೆಯ ಸ್ಥಾನದಲ್ಲಿ ಅವರನ್ನು ಸಹ ಇಡಲಾಗಿದೆ. प्रजापिता ब्रह्मा के कितने देर बच्चे हैं, बाबा बाबा कहते रहते. ये है साकार बाबा, शिव बाबा है निराकार बाबा. ಹೀಗೆ ಪ್ರಜಾಪಿತ ಬ್ರಹ್ಮರವರಿಗೆ ನಾವು ತುಂಬ ಜನ ಮಕ್ಕಳಿದ್ದೇವೆ. ಎಲ್ಲರೂ ಕೂಡ ಅವರಿಗೂ ಬಾಬಾ ಬಾಬಾ ಎಂದು ಹೇಳ್ತಾ ಇರ್ತಾರೆ. ಇಲ್ಲಿ ಸಾಕಾರ ಬಾಬಾ, ಶಿವ ಬಾಬಾ, ನಿರಾಕಾರ ಬಾಬಾ ಅಂದರೆ ಬ್ರಹ್ಮ ಯಾರು ಬ್ರಾಹ್ಮಣರಾಗಿದ್ದಾರೆ ಅವರಿಗೆ ತಂದೆ. ಶಿವ ಬಾಬಾ ಸೃಷ್ಟಿಯ ಸರ್ವ ಆತ್ಮಗಳಿಗೂ ತಂದೆ, ನಿರಾಕಾರ ಆತ್ಮಗಳಿಗೆ ನಿರಾಕಾರ ತಂದೆ. ಅವರು ತಂದೆಯೇ, ಇವರು ತಂದೆಯೇ. गाया भी जाता है प्रजापिता ब्रह्मा द्वारा नई सृष्टि रचते हैं. यह है पतित दुनिया रावण राज्य. ಹೀಗೆ ಪ್ರಜಾಪಿತಾ ಬ್ರಹ್ಮರವರ ಮುಖಾಂತರ ನವಸೃಷ್ಟಿಯ ರಚನೆಯನ್ನು ಮಾಡಲಾಗುತ್ತೆ. ಈ ಪತಿತ ಸೃಷ್ಟಿ ರಾವಣ ರಾಜ್ಯ ಇದು ನಾಶ ಆಗುತ್ತೆ. अब रावण की असुर दुनिया खत्म हो जाएगी, उसके लिए महाभारत लड़ाई है. फिर सत्युग में इस रावण दुश्मन को कोई जलाते नहीं. ಹೀಗೆ ರಾವಣ ರಾಜ್ಯವಾಗಿರುವಂತಹ ಈ ಹಳೆ ಜಗತ್ತನ್ನು ಬಾಬಾ ಹೇಳ್ತಾರೆ ನಾಶ ಆಗುತ್ತೆ ಅಂದರೆ ಇದು ಸುಟ್ಟೋಗ್ತದೆ, ಸಂಪೂರ್ಣ ಸಮಾಪ್ತಿ ಆಗುತ್ತೆ. ಪುನಃ ಹೊಸ ಜಗತ್ತು ದೇವತಾ ರಾಜ್ಯ ಆರಂಭ ಆಗುತ್ತೆ. ಅಲ್ಲಿ ಯಾವುದೇ ರೂಪದಿಂದ ಹೀಗೆ ರಾವಣನನ್ನು ಸುಡುವ ಕ್ರಮನೂ ಹಬ್ಬನ ಆಚರಣೆ ಮಾಡುವುದಿಲ್ಲ, ಯಾಕಂದರೆ ಶತ್ರು ಸತ್ತೋಗ್ಬಿಟ್ಟ. परंतु बाबा ಹೇಳ್ತಾರೆ बड़े तो जिसके पास पैसे बहुत है, बड़े महल आदि वहाँ स्वर्ग में है. बाप समझाते हैं भला किसके पास करोड़ है परंतु शांति नहीं. पैसे आदि तो सब मिट्टी में मिल जाने वाले हैं. ಆದರೆ ಬಾಬಾ ಹೇಳ್ತಾರೆ ನಾವು ಹೀಗೆಂದೂ ಭಾವಿಸಬಾರದು. ಕಲಿಯುಗ ಜಗತ್ತಿನಲ್ಲಿ ಕೋಟ್ಯಾಧೀಶರು ತುಂಬ ದೊಡ್ಡ ಶ್ರೀಮಂತರಿದ್ದಾರೆ, ಅವರು ತುಂಬ ಸುಖವಾಗಿ ಆರೋಗ್ಯವಾಗಿದ್ದಾರೆ ಅಂದರೆ ಬಾಬಾ ಹೇಳ್ತಾರೆ ಹೀಗಿಲ್ಲ. ಎಷ್ಟೇ ಹಣವಂತರಾಗಿದ್ದರೂ ಇನ್ನು ಮುಂದೆ ಬಾಬಾ ಹೇಳ್ತಾರೆ ಎಲ್ಲ ರೂಪದ ಸಂಪತ್ತು, ತನು, ಶರೀರ ಅಂದರೆ ತನು, ಇದಕ್ಕೆ ಸಂಬಂಧಪಟ್ಟಿರೋದೆಲ್ಲ ಪ್ರಕಾರದ ಸಂಪತ್ತೇನಾಗುತ್ತೆ ಮಣ್ಣಿಗೆ ಸೇರ್ತದೆ, ಎಲ್ಲ ನಾಶ ಆಗಿ ಹೋಗುತ್ತೆ ಅಂತಾರೆ. नई दुनिया में फिर नई खानियाँ निकलती है जिससे नई दुनिया के महल आदि सारे बनाए जाते. ये पुरानी दुनिया खत्म होनी है. ಹೀಗೆ ಹೊಸ ಜಗತ್ತಿನಲ್ಲಿ ಬಾಬಾ ಹೇಳ್ತಾರೆ ಈ ಗಣಿಗಳೆಲ್ಲ, ಈ ಚಿನ್ನದ ಗಣಿ ಇರ್ಬೋದೆಲ್ಲ ಖಾಲಿ ಆಗಿದ್ದಾವೆ. ಹಾಗೆ ಸತ್ಯಯುಗದಲ್ಲಿ ಚಿನ್ನ, ಬೆಳ್ಳಿ, ವಜ್ರ ಇವೆಲ್ಲ ಗಣಿಗಳು ತುಂಬಿಕೊಂಡಿರ್ತವೆ. ವಜ್ರಗಳಂತೂ ಭೂಮಿ ಮೇಲೆ ಕಲ್ಲು ಬಿದ್ದ ಹಾಗೆ ಬಿದ್ದುಕೊಂಡಿರ್ತವೆ. ಈ ರೀತಿಯಾಗಿ ಸತ್ಯಯುಗದಲ್ಲಿ ಪುನಃ ಚಿನ್ನದ ಮಹಲನ್ನು ಕಟ್ಟಲಾಗ್ತದೆ. ಅದಕ್ಕೆ ವಜ್ರಗಳ ಶೃಂಗಾರ ಇರ್ತದೆ, ಅದಕ್ಕೆ ಮಹಲು ಸದಾ ಬೆಳಕಿನಲ್ಲಿರುತ್ತೆ. ಅಲ್ಲೇನೇ ಇಲ್ಲಿ ಈ ಪ್ರಕಾರದ ಕರೆಂಟಿನ ಲೈಟು ಬೆಳಕು ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ
ತಾತ್ಕಾಲಿಕವಾದ ವ್ಯವಸ್ಥಿತ ಆಗಿರುವಂಥ ಕಲಿಯುಗದ ಈ ಹಳೆಯ ಜಗತ್ತು ನಾಶವಾಗಿ सत्युग निर्माणवागुत्ते। सत्युग में है वैसले संपूर्ण निर्विकारी, वहाँ बच्चे योग बल से पैदा होते, विकार वहाँ होता ही नहीं। ಹೀಗೆ ಸತ್ಯುಗ ಅಂದ್ರೇ ಅದಕ್ಕೆ ಸಂಪೂರ್ಣ ನಿರ್ವಿಕಾರಿ ಪಾವನ ಜಗತ್ತು ಎಂದೇ ಕರೆಯಲಾಗುತ್ತೆ। ಯಾಕೆ ಅಂದರೆ ಬಾಬಾ ಹೇಳ್ತಿದ್ದಾರೆ, ಸತ್ಯುಗದಲ್ಲಿ ದೇಹಾಭಿಮಾನದ ಮಕ್ಕಳು ಅಂದರೆ ಪಂಚವಿಕಾರಗಳು ಅಲ್ಲಿ ಇಲ್ಲ। ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಲ್ಲಿಲ್ಲ। ಹಾಗಾದರೆ ವಂಶಾಭಿವೃದ್ಧಿ ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡ್ತಾರೆ। ಕಲಿಯುಗದವರೆಗೆ ವಿಕಾರಗಳೇ ಅತಿ ಮುಖ್ಯವಾಗಿ ಕಾಣ್ತಾವಲ್ಲ ತಾನೆ। ವಿಕಾರ ಇಲ್ಲಾಂದರೆ ಸಂಸಾರ ಹೇಗೆ ಮುಂದುವರುತ್ತೆ, ಜಗತ್ತು ಹೇಗೆ ಮುಂದುವರುತ್ತೆ, ವಂಶಾಭಿವೃದ್ಧಿ ಹೇಗೆ ಮುಂದುವರುತ್ತೆ, ಇವೆಲ್ಲ ಪ್ರಶ್ನೆಯಿಂದಾಗಿಯೇ ಪ್ರತಿ ವರ್ಷ ಸಾವಿರಾರು ಮದುವೆ ಸಮಾರಂಭಗಳೆಲ್ಲ ಮಾಡ್ತಾರೆ। ಆದರೆ ಬಾಬಾ ಹೇಳ್ತಾರೆ, ಭಾರತ ಸ್ವರ್ಗವಾಗಿತ್ಯಾಕೆ ಅಂದರೆ ಪವಿತ್ರತೆಯಿಂದಾಗಿಯೇ ಸ್ವರ್ಗವಾಗಿತ್ತು। ಹೀಗಾಗಿ ಇಲ್ಲಿ ವಂಶಾಭಿವೃದ್ಧಿ ಬಾಬಾ ಹೇಳ್ತಿದ್ದಾರೆ, ಪವಿತ್ರ ಸಂಕಲ್ಪಗಳಿಂದ ಮಕ್ಕಳ ಜನ್ಮ ಆಗುತ್ತೆ। ವಿಕಾರ ವಹಾ ಹೋತಾ ನಹಿ, ನ ದೇಹಾಭಿಮಾನ, ನ ಕ್ರೋಧ, ನ ಕಾಮ। ನೋಡಿ ಬಾಬಾ ಸ್ಪಷ್ಟ ಹೇಳ್ತಾರೆ, ಇಷ್ಟು ಪವಿತ್ರತೆ ಇರೋರೇ ದೇವತೆಗಳು। ಅವರಿಗೆ ಸಂಕಲ್ಪದಲ್ಲಿ ಕೂಡ ಕಾಮ ವಿಕಾರದ ವಿಚಾರಗಳು ನಡೆಯಲ್ಲ। ಆ ವಿಚಾರನೇ ಇಲ್ಲ ಅಂದರೆ ಅಲ್ಲಿ ಆ ಒಂದು ವಿಷಯನೇ ಗೊತ್ತಿರಲ್ಲ, ಅವರೇ ದೇವತೆಗಳು। ಇಲ್ಲಿ ಎಷ್ಟೇ ಸನ್ಯಾಸಿಗಳಾಗಿದ್ದಾರೆ, ಅವರೆಷ್ಟೇ ಎಲ್ಲ ರೂಪದ ತ್ಯಾಗ ಮಾಡಿ ಇದ್ದಾರೆ ಅಂದರೂ ಕೂಡ ಅವ್ರ ಪಂಚವಿಕಾರಗಳು ಗೊತ್ತಿದ್ದಾವೆ। ಅದಕ್ಕೆ ಬಾಬಾ ಹೇಳ್ತಾರೆ, ದೇವತೆಗಳಂದರೆ ದೇಹಾಭಿಮಾನವೇ ಇಲ್ಲ, ಅವರೆಂದೂ ಯಾವ ದೇಹದ ಆಕರ್ಷಣೆಗೆ ಬರೋದೇ ಇಲ್ಲ। ಎಷ್ಟು ಸುಂದರ ಇರ್ತಾರೆ ದೇವತೆಗಳು, ಆದರೆ ಆಕರ್ಷಣೆ ಇಲ್ಲ, ಮೋಹ ಇಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ ಅಂದರೆ ಬಾಕಿ ಯಾವುದೂ ಇಲ್ಲ। ಈ ವಿದ್ಯೆಯನ್ನು ನಾವು ದೇವತೆಗಳಾಗಬೇಕು, ಸ್ವರ್ಗದ ಭಾಗ್ಯ ಪಡಿಬೇಕಂದ್ರೆ ಈ ಸಂಸ್ಕಾರ ಬಾಬಾ ಈಗ ಬ್ರಾಹ್ಮಣರಿಗೆ ಕಲಿಸ್ತಾ ಇದ್ದಾರೆ। ನೀವು ಭವಿಷ್ಯದಲ್ಲಿ ದೇವತೆಗಳಾಗಬೇಕು ಅಂದರೆ ಈಗ ವರ್ತಮಾನ ಸಮಯದಲ್ಲಿ ನೀವು ಈ ಒಂದು ಶುದ್ಧ ಪವಿತ್ರ ಜೀವನವನ್ನು ನಡೆಸುವ ಸಂಸ್ಕಾರವನ್ನು ಬಾಬಾ ಇಲ್ಲಿ ನಮಗೆ ತೋರಿಸ್ತಿದ್ದಾರೆ। ಇಲ್ಲಿ ಆಹಾರ ಮಾತ್ರ ಶುದ್ಧ ಅಲ್ಲ, ಬಾಬಾ ನಮಗೆ ನೋಡಿ 4 ಸಬ್ಜೆಕ್ಟ್ ಇಟ್ಟಿದ್ದಾರೆ ರಾಜಯೋಗಕ್ಕೆ। ಅಂದರೆ ಭವಿಷ್ಯ ಪವಿತ್ರ ಜೀವನ, ಸತ್ಯುಗದ ದೇವತಾ ಜೀವನ ಹೊಂದಬೇಕಂದ್ರೆ ರಾಜಯೋಗ ನಾವಿಲ್ಲಿ ಕಲಿಬೇಕು। ಯಾಕೆಂದರೆ ಕರ್ಮದಂತೆ ಜನ್ಮ, ಕರ್ಮದಂತೆ ಫಲ, ಕರ್ಮದಂತೆಯೇ ನಮಗೆ ಭವಿಷ್ಯ ಇದೆ ಅಂತ ಸ್ಪಷ್ಟವಾದ ಕರ್ಮಫಲ ಬಾಬಾ ನಮ್ಮ ಮುಂದೆ ಇಟ್ಟಿದ್ದಾರೆ। ಈಗ ಅದರನುಸಾರವಾಗಿ ರಾಜಯೋಗ ಅಂದರೆ ನಾನು ಆತ್ಮ 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 ಅಂತ ಕೇವಲ ಆತ್ಮದ ಅನುಭವ ಮಾಡುತ್ತಾ ಪರಮಾತ್ಮ ನೆನ್ಪು ಮಾಡೋದು ಒಂದೇ ಅಲ್ಲ। ಇಲ್ಲಿ 4 ಸಬ್ಜೆಕ್ಟನ್ನು ಬಾಬಾ ನಮಗಿಟ್ಟಿದ್ದಾರೆ। ಜ್ಞಾನ, ಯೋಗ, ಧಾರಣೆ, ಸೇವೆ ಹೌದು, ಆದರೆ ಬಾಬಾ ರಾಜಯೋಗಿ ಕೂತ್ಕೊಂಡು ಏಕಾಗ್ರತೆಯಿಂದ ಪರಮಾತ್ಮ ನೆನ್ಪು ಮಾಡಬೇಕಾದ್ರೂ ಕೂಡ 4 ನಿಯಮಗಳ ಪಾಲನೆ ಮಾಡೋದು ತುಂಬ ಅಗತ್ಯ ಇದೆ ಅಂತ ಹೇಳಿದ್ದಾರೆ। ಯಾಕೆಂದರೆ ಈಗ ನಮಗೆ ದೇವತೆಗಳಷ್ಟು ಪವಿತ್ರರು ಹೇಗೆ ಆದರೂ ಆ ಸಂಸ್ಕಾರ ಅವರಲ್ಲಿ ಹೇಗೆ ಬಂತು ಅಂದರೆ ಬಾಬಾ ನಮಗೆ ಪ್ರತಿನಿತ್ಯ ಇದನ್ನೇ ಕಲಿಸ್ತಾ ಇರೋದು। ಸಾಹಿತ್ಯದಾಗ ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡೋದಾಗಿದ್ದರೆ ಇಷ್ಟೆಲ್ಲ ಬಾಬಾ ಕಲಿಸೋ ಅವಶ್ಯಕತೆ ಇರಲಿಲ್ಲ। ಸ್ವರ್ಗ ಅಂದರೆ ಸಾಮಾನ್ಯ ಹೀಗೆ ಹೋಗ್ಬಿಡುತ್ತೇವೆ ಅಂದ್ರಲ್ಲ, ಆ ಯೋಗ್ಯತೆ, ಆ ಶ್ರೇಷ್ಠತೆ, ಆ ಮಹಾನತೆ ಇಲ್ಲದನ್ನೇ ಸ್ವರ್ಗದ ಭಾಗ್ಯ ಸಿಕ್ಕಲ್ಲ। ಅದಕ್ಕೋಸ್ಕರ ಬಾಬಾ ಇಲ್ಲಿ ನಮಗೆ 4 ಪಿಲ್ಲರನ್ನು ಇಟ್ಟು ರಾಜಯೋಗ ಕಲಿಸ್ತಿದ್ದಾರೆ। ನಾವು ಕೂತ್ಕೊಂಡಿರೋ ಚೇರು 4 ರೂಪದ ಕಾಲು ಸಮನಾಗಿರ್ಬೇಕಾಗುತ್ತೆ। ಅಂದರೆ ಅದೇ ರೀತಿಯಾಗಿ ನಾವು ಏಕಾಗ್ರತೆಯಿಂದ ನಮ್ಮನ್ನು ನಾವು ಮನವಚನ ಕರ್ಮದಿಂದ ಪರಮಾತ್ಮನಿಗೆ ಅರ್ಪಿಸಿ ಅವರೊಬ್ಬರನ್ನೇ ನೆನಪು ಮಾಡಬೇಕು। ಇಡೀ ಜಗತ್ತೇ ಶೂನ್ಯ, ನಾನಾತ್ಮನು ಜೀರೋ, ಜಗತ್ತು ಜೀರೋ ಅಂತ ಆಗಬೇಕಾದ್ರೆ ನಮಗೆ ಆಧಾರ ಬೇಕು। ಮೊದಲನೇದಾಗಿದೆ ಸತ್ಸಂಗ, ಒಂದೇ ಪಿಲ್ಲರ್ ತೋರಿಸಲಾಗುತ್ತೆ ಸತ್ಸಂಗ ಅಂದರೆ ಪ್ರತಿದಿನ ಅವಶ್ಯ ನಾವು ಪರಮಾತ್ಮನ ಮಹಾವಾಕ್ಯದ ಕೇಳುವ ವಿದ್ಯಾರ್ಥಿ ಜೀವನ ನಡೆಸಬೇಕು। ಸತ್ಸಂಗ ಅಂತ ಹೇಳಲಾಗುತ್ತೆ। ಸತ್ಯ ತಂದೆಯ ಸಂಘ, ಸ್ನೇಹ, ಅದಕ್ಕೆ ಖುದಾ ದೋಸ್ತ್, ಅಲ್ಲಾಹ ದೋಸ್ತ್, ಭಗವಂತ ನಮ್ಮ ಸ್ನೇಹಿತನಾಗಿ ನಮಗೆ ಶಿಕ್ಷಕನಾಗಿ ಶಿಕ್ಷಣ ಕೊಡ್ತಿದ್ದಾರೆ। ಮೊದಲು ಈ ಪವಿತ್ರ ಶ್ರೇಷ್ಠ ವಿದ್ಯಾರ್ಥಿ ಜೀವನ ನಾವು ನಡೆಸಬೇಕು। ಪ್ರತಿದಿನ ಊಟ ಬಿಟ್ಟು, ನಿದ್ದೆ ಬಿಟ್ಟು, ಕೆಲಸ ಕಾರ್ಯ ಬಿಟ್ಟಾದ್ರೂ ಮಹಾವಾಕ್ಯ ಅಗತ್ಯ ಕೇಳಬೇಕು। ಕೇಳೋದು ಮಾತ್ರ ಅಲ್ಲ, ಆ ದಿನ ಏನು ಹೋಮ್ವರ್ಕ್ ಇದೆ ಅದನ್ನು ನೆನ್ಪು ಮಾಡಿ ಪ್ರಯತ್ನ ಮಾಡಿ, ಯಾರು ಏನೋ ಹೇಳಿದ್ದು ಬೈದದ್ದು ಬೇಡವಾದದ್ದು ನೆನ್ಪು ಮಾಡ್ತಿರ್ತೀರಿ, ಏನೋ ಲಾಭ ಇಲ್ಲಂದ್ರೂ ಕನಿಷ್ಠ ಯೋಚನೆ ದುರಾಲೋಚನೆಯನ್ನು ಮಾಡ್ತೇವೆ। ಹಾಗೆ ಭಗವಂತ ಏನು ಹೇಳ್ತಿದ್ದಾರೆ ನನ್ನ ಭಾಗ್ಯ ರೂಪಿಸಲಿಕ್ಕೆ, ಇವತ್ತಿನ ದಿನದ ಭಗವಾನ್ ವಾಚ್ ಏನಿತ್ತು ಅಂತ ಅದನ್ನು ನಾವು ಅಧ್ಯಯನ ಮಾಡಬೇಕು, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋ ಹೋಮ್ವರ್ಕನ್ನು ನಾವು ಮಾಡಬೇಕು। ಇದಕ್ಕೆ ವಿದ್ಯಾರ್ಥಿ ಜೀವನ ಅಂತಾರೆ।
ಸತ್ಸಂಗ ಅಂತ ಹೇಳ್ತಾರೆ. ಎರಡನೇದಾಗಿದೆ ಪವಿತ್ರತೆ, ಮನ ವಚನ ಕರ್ಮ. ನಾವು ಯಾವುದೋ ಸಹೋದರಿ ನೋಡ್ತೇವೆ, ಯಾವುದೇ ಸಹೋದರನ್ ನೋಡ್ತೇವೆ, ಇಲ್ಲಿ ಆಕರ್ಷಣೆ ಬಂತು ಅಂದ್ರೆ ಅದೇ ಕಾಮವಿಕಾರ ಅಂತ ಹೇಳುತ್ತೆ. ವಿದ್ಯಾರ್ಥಿಗಳಿಗೆ ಹೇಳಾಗುತ್ತೆ ತಾನೆ, ಸ್ಟೂಡೆಂಟ್ ಲೈಫ್ ಇಸ್ ದಿ ಬೆಸ್ಟ್ ಲೈಫ್, ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಆದರೆ ಬಾಬಾನ ನಮಗೆ ಇದೇ ವಾಕ್ಯ ಇಟ್ಟಿದ್ದಾರೆ, ಸ್ಟೂಡೆಂಟ್ ಜೀವನ ಅಂದ್ರೆ ಅಲ್ಲಿ ಬ್ರಹ್ಮಚಾರಿ ಜೀವನದಲ್ಲಿ ಇವರು ಕಲಿತಾ ಇರ್ತಾರೆ. ಹಾಗೆ ಈಶ್ವರನ ವಿದ್ಯೆಯನ್ನು ನಾವು ಕಲಿಬೇಕಾದ್ರೂ ಕೂಡ ಪಕ್ಕಾ ಬ್ರಹ್ಮಚಾರಿಯಾಗಿದ್ದರೆ ಮಾತ್ರ ಈಶ್ವರನ ವಿದ್ಯೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ದೇಹವನ್ನ ನೋಡಬೇಡಿ, ಆತ್ಮ ನೋಡಿ. ಎಲ್ಲರ ಮಸ್ತಕ ಮಧ್ಯದಲ್ಲಿ ಆತ್ಮ ನೋಡಿ. ಆ ಸಹೋದರ ಈ ಸಹೋದರಿ ಅನ್ನುವ ಆಕರ್ಷಣೆಯ ವಿಷಯ ಇಲ್ಲಿ ಇಲ್ಲ. ಹಾಗೇನಾದ್ರು ಇದ್ರೆ ಅವನು ಈಶ್ವರನ ಮಗುನೂ ಅಲ್ಲ, ಈಶ್ವರನ ವಿದ್ಯಾರ್ಥಿನೂ ಅಲ್ಲ. ಅದಕ್ಕಾಗಿ ಬಾಬಾ ಎರಡನೇ ಪಿಲ್ಲರ್ ನಮಗೆ ಹೇಳ್ತಿದ್ದಾರೆ, ನೀವು ಆತ್ಮ ಪವಿತ್ರ ಆತ್ಮ ಅಂತ ಅನುಭವ ಮಾಡಿ. ಎರಡನೇದಾಗಿ ನಿಯಮ ನಾವಿಲ್ಲಿ ಕಡ್ಡಾಯ ಪಾಲಿಸಬೇಕಾಗಿದೆ, ನಾವು ಆತ್ಮ ಸಂಪೂರ್ಣ ಪವಿತ್ರ ಜೀವನವನ್ನು ಸಾಗಿಸ್ಬೇಕು. ಬಾಬಾ ಯಾವಾಗಲೂ ಹೇಳ್ತಾರೆ, ಮನಸ್ಸಿನಲ್ಲಿ ಕೂಡ ಯಾವ ದೇಹದ ಆಕರ್ಷಣೆ ವಿಕಾರಗಳ ವಿಚಾರ ಬರಬಾರ್ದು. ನೀವು ಆದಿಯಲ್ಲಿ ಸತ್ಯುಗದಲ್ಲಿ ನೀವು ದೇವಾತ್ಮ ಆಗಿದ್ದವರೇ ಆಗಿದ್ರೆ ಈಗ ಆ ಸಂಸ್ಕಾರ ಖಂಡಿತ ನೀವು ಧಾರಣೆ ಮಾಡಬೇಕು. ಮುಂದೆ ನೀವು ದೇವಾತ್ಮ ಆಗಲೇಬೇಕು ಅಂತ ಗುರಿ ಇಟ್ಕೊಂಡಿದ್ರೆ ಆ ಗುರಿ ತಲುಪಲಿಕ್ಕಾಗಿ ನಮಗೆ ಅಗತ್ಯವಾಗಿ ಪವಿತ್ರತೆ ಧಾರಣೆ ಮಾಡಬೇಕು. ಮೂರನೇದಾಗಿದೆ, ಅಲ್ಲಿ ದಿವ್ಯ ಗುಣಗಳನ್ನು ತೋರಿಸಲಾಗಿದೆ. ಒಂದು ಗುಲಾಬಿ ಗಿಡದಲ್ಲಿ ತುಂಬಾ ಹೂಗಳನ್ನು ಬಿಟ್ಟರೆ ಮಾತ್ರ ಆ ಗಿಡ ಎಲ್ಲರಿಗೂ ಆಕರ್ಷಣೆ ಮಾಡ್ತದೆ. ಫಲ ಮುಳ್ಳಿರ್ತದೆ, ದೊಡ್ಡದಾಗಿ ಬೆಳೆದಿರುತ್ತದೆ, ಆಕರ್ಷಣೆ ಆಗಲಿಕ್ಕೆ ಅಲ್ಲಿ ಹೂಗಳು. ಆ ರೀತಿಯಾಗಿ ಬಾಬಾ ನಮಗೆ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಈಗ ಅಸುರಿ ಗುಣಗಳಿದ್ದಾವೆ, ಅಸುರಿ ಜಗತ್ತಿನಲ್ಲಿದ್ದೇವೆ. ಹಾಗಂದ್ರೆ ಬಾಬಾ ಹೇಳ್ತಿದ್ದಾರೆ, ನೀವು ಎಲ್ಲರಿಗೂ ಪ್ರಿಯರಾಗಬೇಕು, ಎಲ್ಲರಿಂದಲೂ ನೀವು ಗೌರವ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡಬೇಕಾಗಿಲ್ಲ. ನಮ್ಮ ಒಳಗೆ ಆ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. ಬಾಬಾ ನಮಗೆ ದೈವಿ ಗುಣಗಳಂದ್ರೆ ಏನು, ಹೇಗಿರ್ತವೆ ಅದನ್ನು ಕೂಡ ನಮಗೆ ಮುರುಳಿಯಲ್ಲಿ ಬಾಬಾ ಯಾವಾಗಲೂ ನೆನಪು ಮಾಡಿಸ್ತಾ ಇರ್ತಾರೆ. ನೀವು ಪರಮಾತ್ಮನ ಮಗು ಅಂದ್ರೇ ನಿಮ್ಮ ಮಾತು ಹೇಗಿರ್ಬೇಕು, ನಿಮ್ಮ ನಾಲ್ಗೆಯಲ್ಲಿ ಎಂಥ ಮಾತು ಬರಬೇಕು, ನಿಮ್ಮ ನಡವಳಿಕೆ ಹೇಗಿರಬೇಕು, ನಿಮ್ಮ ದೃಷ್ಟಿ ಹೇಗಿರಬೇಕು, ಇದು ಎಲ್ಲದನ್ನು ಬಾಬಾ ನಮಗೆ ಟ್ರೈನಿಂಗ್ ಕೊಡ್ತಿದ್ದಾರೆ. ಯಾಕೆ ದೇವತೆ ಒಂದು ಮೂರ್ತಿ ಕೆತ್ತನೆ ಮಾಡಬೇಕಾದ್ರೆ ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡ್ತಾ ಇರ್ತಾನೆ ಶಿಲ್ಪಿ. ಸುಮ್ಮನೆ ಬೇಗ ಬೇಗ ಒಂದು ಮೂರ್ತಿ ಇವತ್ತು ಒಂದೇ ದಿನಕ್ಕೆ ತಯಾರಾಗ್ಬಿಡ್ತದೆ, ಹಾಗಿಲ್ಲ, ಲಾಂಗ್ ಟೈಮ್ ತಗೊಳ್ತದೆ, ಆಗ ಅದು ಸುಂದರ ಒಂದು ಮೂರ್ತಿ ಆಗುತ್ತೆ. ಹಾಗೆ ಮಹಾಶಿಲ್ಪಿ ಶಿವಬಾಬಾ ಪ್ರತಿದಿನ ನಮಗೆ ಆತ್ಮಗಳಿಗೆ ಸತ್ಯ ಜ್ಞಾನದ ಒಂದು ಉಳಿಗೆ ಪೆಟ್ಟನ್ನು ಸುತ್ತಿಗೆ ಪೆಟ್ಟನ್ನು ಹಾಕಿ 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 ನಮ್ಮಲ್ಲಿ ಸದ್ಗುಣಗಳನ್ನು ದೈವಿ ಗುಣಗಳನ್ನು ತುಂಬಿಸ್ತಾ ಇದ್ದಾರೆ. ದೈವಿ ಗುಣದಲ್ಲಿ ಇರೋರೇ ದೇವತೆಗಳು ತಾನೆ. ಹಾಗೆ ಮುಂದೆ ಹೋಗಿ ನಾವು ದೇವತಾ ಗುಣ ತುಂಬಿಸ್ಕೋತೇವೆ ಸತ್ಯುಗದಲ್ಲಿ ಅಂದರೆ ಇಲ್ಲ. ಆ ಯೋಗ್ಯತೆ ಇಲ್ಲೇ ಬೇಕು, ಆ ಸಂಸ್ಕಾರ ಇಲ್ಲೇ ಬೇಕು, ಆ ಕ್ವಾಲಿಫಿಕೇಶನ್ ಇಲ್ಲೇ ನಾವು ತುಂಬಿಸ್ಕೋಬೇಕಾಗಿದೆ. ಆಗ ನಮಗೆ ಸತ್ಯುಗದ ಭಾಗ್ಯ ಪ್ರಾಪ್ತಿ ಆಗುತ್ತೆ. ನಾಲ್ಕನೇದಾಗಿದೆ ಶುದ್ಧ ಅನ್ನ. ನಾಲ್ಕನೇ ಪಿಲ್ಲರ್ ನಮಗೆ ಬಾಬಾ ಶುದ್ಧ ಅನ್ನ ಅಂದರೆ ನೀವೇ ಮನೆಯಲ್ಲಿ ತಯಾರಿಸಿರಬೇಕು, ಸಂಪೂರ್ಣ ಸಸ್ಯಾಹಾರ ಆಗಿರಬೇಕು, ಪರಮಾತ್ಮ ನೆನಪಿನಿಂದ ತಯಾರು ಮಾಡಿ ಪರಮಾತ್ಮನಿಗೆ ಅದನ್ನು ನೈವೇದ್ಯ ಅರ್ಪಿಸಿ ನಂತರ ಊಟ ಮಾಡಬೇಕಾದ್ರೂ ತುತ್ತು ತುತ್ತಿಗೂ ಶಿವ ಪರಮಾತ್ಮನ ಸ್ಮರಣೆಯಿಂದ ಮೌನದಲ್ಲಿ ಸ್ವೀಕಾರ ಮಾಡಬೇಕು. ಇದಕ್ಕೆ ಶುದ್ಧ ಆಹಾರ ಅಂತ ಹೇಳಾಗುತ್ತೆ. ಅಂದರೆ ಸಂಪೂರ್ಣ ಸಸ್ಯಾಹಾರವೇ ಆಗಿರಬೇಕು. ಈ 4 ಪಿಲ್ಲರ್ ಇಲ್ಲದೇ, ಈ 4 ಆಧಾರ ಇಟ್ಟುಕೊಳ್ಳದೇನೆ ನಾನು ಆತ್ಮ ಅಂತ ಎಷ್ಟು ಸಮಯದ ಅಭ್ಯಾಸ ಮಾಡಿದ್ರು ಆತ್ಮಕ್ಕೆ ಪರಮಾತ್ಮನಿಂದ ಶಕ್ತಿ ಸಹಾಯ ಭಾಗ್ಯ ಪಡೆದುಕೊಳ್ಳುವ ಅನುಭವ ಆಗಲ್ಲ. ಒಂದು ಕ್ಷಣ ಆಗ್ಬೋದು, ಬಾಕಿ 99% ನನಗೇನು ಅನುಭವ ಆಗಲ್ಲ ಎಂದೇ ರಿಸಲ್ಟ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಯಥಾರ್ಥವಾದ ವಿದ್ಯಾರ್ಥಿ ಜೀವನವನ್ನು ನಾವು ಸಾಗಿಸಿ ಪರಮಾತ್ಮ ಕೊಡುವ ಈ ಒಂದು ದೇವತಾರ ಪದವಿಯನ್ನು ನಾವು ಪಡ್ಕೊಳ್ಬೇಕು. ಈ ಭಾಗ್ಯ ರೂಪಿಸ್ಕೊಳ್ಬೇಕಾದ್ರೆ ಕಡ್ಡಾಯವಾಗಿ ವಿದ್ಯಾರ್ಥಿ ಈಗ ಒಂದು ಶಾಲೆ ಅಂದಾಗ ಶಾಲೆಯ ನಿಯಮಗಳಿರ್ತವೆ, ಶಾಲೆದೇ ಡ್ರೆಸ್ ಇರುತ್ತೆ. ಹೇಗೋ ವಿದ್ಯಾರ್ಥಿ ತನ್ನಿಷ್ಟಾನುಸಾರವಾಗಿ ಯಾವುದೋ ಡ್ರೆಸ್ ಹಾಕಿದ, ತನಗಿಷ್ಟಾನುಸಾರವಾಗಿ ಯಾವಾಗೋ ಶಾಲೆಗೆ ಹೋದ ಅಂದರೆ ಶಾಲೆಯಲ್ಲಿ ಸೇರಿಸಲ್ಲ, ಹೊರಗೆ ಹೋಗ್ತಾರೆ. ಇಲ್ಲ, ನಮ್ಮ ಶಾಲೆಯ ನಿಯಮದಂತೆ ರೂಲ್ಸ್ ಅನುಸಾರವಾಗಿ ಇರಬೇಕು. ಹಾಗೆ ಈಶ್ವರ ವಿಶ್ವವಿದ್ಯಾಲಯ, ಗೋಡ್ಲಿ ಯೂನಿವರ್ಸಿಟಿ, ಇಲ್ಲಿ ಕೂಡ ನಿಯಮಗಳು 4 ಕಡ್ಡಾಯ ಇದ್ದಾವೆ. ಈ ಕಡ್ಡಾಯ ನಿಯಮ ಎಂದಾಗ ಸಾಮಾನ್ಯವಾಗಿ ಎಲ್ಲ ಗೃಹಸ್ಥಿಗಳು ಹೆದರ್ಕೊಳ್ತೀರಿ, ನಮ್ಮಿಂದ ಸಾಧ್ಯ ಇಲ್ಲ. ಮತ್ತು ಸುಖ ಶಾಂತಿ ಬೇಕು, ಭಾಗ್ಯ ಬೇಕು ಅಂದರೆ ಸುಮ್ಮನೆ ಸಿಗುತ್ತಾ?
ಆದರೆ ಬಾಬಾ ಹೇಳ್ತಾರೆ, ನೀವು ಭಾಗ್ಯ ಪಡ್ಕೊಳ್ಳೇಬೇಕೆಂಬ ದೃಢವಾದ ಗುರಿ ಇಟ್ಕೊಂಡಿದ್ರೆ ನಿಧಾನವಾಗಿ ಸ್ವಲ್ಪ ಪ್ರಯತ್ನ ಮಾಡ್ತಾ ಹೋಗಿ. ಇದನ್ನೇ ಬಾಬಾ ನಮಗೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ಸತ್ಯುಗದಲ್ಲಿ ಪರಿಶುದ್ಧವಾದಂತಹ ಕೇವಲ ಸಂಕಲ್ಪ ಭಾಷೆ ಅಂದರೆ ಪ್ರತಿಯೊಂದು ಕಾರ್ಯ ಅಲ್ಲಿ ಜನ್ಮದಿಂದ ಹಿಡಿದು ಮರಣದವರೆಗೆ ಪ್ರತಿ ಕಾರ್ಯ ನಡೆಯೋದು ಮನೋವೈಜ್ಞಾನ ಅಂದರೆ ಸಂಕಲ್ಪ ಶಕ್ತಿಯಿಂದ ಕೆಲಸ ಕಾರ್ಯ ನಡೀತದೆ. ಇಲ್ಲಿ ಹಾಗೆ ಫೋನು, ಟೆಲಿಗ್ರಾಮು, ರೇಡಿಯೋನೋ, ಟಿ ವಿನೋ ಅಥವಾ ಯಾವುದೂ ಇರೋದಿಲ್ಲ. ಒಬ್ಬ ವ್ಯಕ್ತಿಗೆ ತನ್ನ ವಿಷಯ ತಿಳಿಸ್ಬೇಕಂದ್ರೆ ಸಂಕಲ್ಪ ಮಾಡುವಾಗಲೇ ಅವ್ರಿಗೆ ವಿಷಯ ಕ್ಯಾಚ್ ಆಗುತ್ತೆ. ಅಷ್ಟು ಶ್ರೇಷ್ಠವಾದ ಸ್ಪಷ್ಟವಾದ ಮನೋಶಕ್ತಿ ಉಳ್ಳ ದೇವತೆಗಳು. ಬಾಬಾ ಪ್ರತಿದಿನ ನಮಗೆ ಇದೇ ಟ್ರೈನಿಂಗ್ ಕೊಡ್ತಿದ್ದಾರೆ. ಮನಸ್ಸು ಮತ್ತು ಬುದ್ಧಿ ಇವೆರಡು ಎಷ್ಟು ಶುದ್ಧವಾಗಿದೆ, ಇವೆರಡು ಎಷ್ಟು ಶುದ್ಧ ಸಂಕಲ್ಪ ಮನಸ್ಸು ಮಾಡ್ತಾ ಇದೆ, ಶುದ್ಧವಾದ ದೃಶ್ಯ ಬುದ್ಧಿ ನೋಡ್ತಾ ಇದೆ, ಇದರಂತೆ ನಿಮ್ಮ ಸಂಸ್ಕಾರನೂ ಬಂದಿರ್ತದೆ. ಈಗ ಇಮಿಡಿಯೇಟ್ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಬಾಬಾ ಅದಕ್ಕೆ ಮನಸ್ಸು ಬುದ್ಧಿ ಅಂತ ಯಾವಾಗಲೂ ಇವೆರಡು ಬದಲಾವಣೆಗೋಸ್ಕರ ನಮಗೆ ರಾಜಯೋಗವನ್ನು ಕೊಡ್ತಿದ್ದಾರೆ. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ದೇಹಾಭಿಮಾನವೂ ಇಲ್ಲ ಎಂದಾಗ ಅದರ ಹಿಂದೆ ಇರುವ ಪಂಚವಿಕಾರಗಳು ಇಲ್ಲ. ಆದ್ದರಿಂದ ಅವರು ದೇವತೆಗಳು, ಅವರಿರುವಂತಹ ಸ್ಥಾನ ಪರಿಸರ ಅದು ಸ್ವರ್ಗ. ಹೀಗಾಗಿ ಅಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಚಿನ್ನದ ಮಹಲು, ಅದಕ್ಕೆ ವಜ್ರಗಳ ಶೃಂಗಾರ ಮಾಡಲ್ಪಟ್ಟಿರೋ ಮಹಲ್ ಇರುತ್ತೆ. ಪ್ರಾಕೃತಿಕವಾಗಿ ವಸ್ತುಗಳ ಬಳಕೆಯಲ್ಲಾಗಿರುತ್ತೆ. ಹೀಗಾಗಿ ಬಾಬಾ ಹೇಳ್ತಾರೆ ನೋಡಿ, ಪರಿಶುದ್ಧ ಆತ್ಮಗಳು ಅಂದಾಗ ಅವ್ರಿಗೆ ಇರಲಿಕ್ಕೆ ಜೀವನಕ್ಕೆ ಇಷ್ಟೆಲ್ಲ ರೂಪದ ವ್ಯವಸ್ಥೆ ತಾನಾಗೆ ಸಿಗ್ತದೆ. ಈಗ ನಾವು ಅಪವಿತ್ರ ಆಗಿದ್ದೇವೆ ಅಂದರೆ ಅಪವಿತ್ರತೆಯ ಲಕ್ಷಣಗಳು, ಆ ಅಪವಿತ್ರತೆಯ ಜೀವನ ನರಕಮಯವಾಗಿರೋದು, ಅದರ ಅನುಭವದಲ್ಲಿ ಕೂಡ ನಾವಿದ್ದೇವೆ. ಹೀಗೆ ಬಾಬಾ ರಾವಣ ರಾಜ್ಯ ರಾಮರಾಜ್ಯದ ವ್ಯತ್ಯಾಸವನ್ನು ನಮ್ಮ ಮುಂದೆ ಸ್ಪಷ್ಟ ಇಡ್ತಿದ್ದಾರೆ. तो वह तो लिबरेटर भी है, सबका दुख हरता है, अभी सब रावण राज्य में बाप को आकर छुड़ाना पड़ता है. ಹೀಗೆ ಶಿವಬಾಬನಿಗೆ ಮುಕ್ತಿದಾತ, ಲಿಬ್ರೇಟರ್ ಅಂತ ಕರೀತಾರೆ. ಮುಕ್ತೇಶ್ವರ, ದುಃಖದಿಂದ, ಪಂಚವಿಕಾರದಿಂದ, ಪಾಪ ಕರ್ಮಗಳಿಂದ, ರಾವಣ ರಾಜ್ಯದಿಂದ ಬಾಬಾ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕಾಗಿ ಬಂದಿದ್ದಾರೆ. ಯಾಕೆಂದರೆ ಪರಮ ಪವಿತ್ರ ಸಾಗರ ಅಂದರೆ ಶಿವಬಾಬಾ ಮಾತ್ರ ಆಗಿದ್ದಾರೆ. ये पति दुनिया खत्म होनी है, जो श्रीमत पर चलेंगे वो श्रेष्ठ देवी देवता बनेंगे, विनाश तो होगा, सब खत्म हो जाएंगे. ಹೀಗೆ ಇದು ಪತಿತ ಜಗತ್ತು ಅಂದರೆ ಪತಿತತನ ಅಂದರೆ ಪಾಪ. ಈಗ ಶಿವಬಾಬಾ ನಮಗೆ ಶ್ರೀಮತವನ್ನು ಕೊಡ್ತಾ ಇದ್ದಾರೆ. ಶ್ರೀಮತಿಗೆ 4 ಹೇಳಾಯ್ತಲ್ಲ, ಸತ್ಸಂಗ, ಪವಿತ್ರತೆ, ದಿವ್ಯಗುಣ, ಶುದ್ಧ ಅನ್ನ. ಬಾಬಾ ಹೇಳ್ತಾರೆ, 4 ಶ್ರೀಮತದಂತೆ ನಡೀತಾ 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 ನಾವು ಶ್ರೇಷ್ಠ ದೇವತಾ ಪದವಿಯನ್ನು ಪಡ್ಕೊಳ್ತೇವೆ. ಅವರೇ ಜ್ಞಾನ ಕೇಳ್ತಾ ಇದ್ರು, ನಿಯಮಗಳಿಲ್ಲ, ಶ್ರೀಮತ ಇಲ್ಲ ಅಂದರೆ ಅವರು ಅಲ್ಲಿ ದೇವತೆಗಳಾಗಿ ಬರಲ್ಲ. तो विनाश तो होगा ना, सब खत्म हो जाएंगे, बाकी कौन बचेंगे. ಬಾಬಾ ಹೇಳ್ತಿದ್ದಾರೆ, ವಿನಾಶ ಅಂತ ಆಗ್ತದೆ ತಾನೆ, ಎಲ್ಲ ನಾಶ ಆಗುತ್ತೆ, ಬಾಕಿ ಯಾರು ಉಳಿತಾರೆ ಇಲ್ಲಿ? जो श्रीमत पर पवित्र रहते हैं वही बाप की मत पर चल विश्व की बादशाही का वर्ष पाते हैं. ಯಾರು ಉಳಿತಾರೆ ಅಂದರೆ, ಯಾರು ಉಳಿಬೇಕು, ಯಾಕೆ ಉಳಿಬೇಕು ಅಂದರೆ ಪುನಃ ಸೃಷ್ಟಿ, ನವಸೃಷ್ಟಿ ಆರಂಭ ಆಗಬೇಕಲ್ಲ. ಅವರೇ ಶ್ರೀಮತದಂತೆ ನಡೀತಾ ಪವಿತ್ರ ಆಗಿರ್ತಾರೆ. ಇಲ್ಲಿ ಬಾಬಾ ಆ ಪವಿತ್ರ ಆತ್ಮಗಳ ಮೂಲಕ ನವಸೃಷ್ಟಿಯ ಸ್ಥಾಪನೆಯನ್ನು ಮಾಡ್ತಾರೆ. ಆ ನವಸೃಷ್ಟಿಯ राज्य भाग्यವನ್ನು ಅವರ ಕೈಗೆ ಪರಮಾತ್ಮ ಕೊಡ್ತಾನೆ. तो इस लक्ष्मी नारायण का राज्य था, अभी तो रावण राज्य है जो खत्म होना है. सत्युगी राम राज्य स्थापन हो रहे हैं. ಹೀಗೆ ಲಕ್ಷ್ಮೀ ನಾರಾಯಣ ರಾಜ್ಯ ಅಂದರೆ ರಾಮರಾಜ್ಯ ಪರಮಾತ್ಮಗೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಹಾಗಾದರೆ ರಾವಣ ರಾಜ್ಯ ಏನಾಗುತ್ತೆ? ಇದು ನಾಶವಾಗುತ್ತದೆ. राम वह सीता वाला नहीं, शास्त्रों में तो बहुत फालतू बातें लिख दी है. लंका यह सारी दुनिया है, इसमें रावण का राज्य है. ಇಲ್ಲಿ ರಾಮ ಎಂದಾಗ ಎಲ್ಲರಿಗೂ ಸೀತೆಯ ಪತಿ ರಾಮ ಮಾತ್ರ ನೆನಪಾಗ್ತದೆ ಎಲ್ಲರಿಗೂ. ಆದರೆ ಬಾಬಾ ಹೇಳ್ತಾರೆ, ಶಾಸ್ತ್ರದಲ್ಲಿ ಇಂಥ ಅನೇಕ ಫಾಲ್ತು ಮಾತುಗಳನ್ನು ಬರೆದ್ಬಿಟ್ಟಿದ್ದಾರೆ. ಸತ್ಯ ಏನೆಂಬುದೇ ಯಾರಿಗೂ ಸಹ ಗೊತ್ತಿಲ್ಲ. ಅದನ್ನೇ ಕಂಟಿನ್ಯೂ ಆಗಿ ಸತ್ಯವೇ ಅಂತ ಪ್ರಚಾರ ಮಾಡ್ತಾ ಹೋಗಿದ್ದೇವೆ. ಬಾಬಾ ಹೇಳ್ತಾರೆ. ಹಾಗೆ ಎರಡನೇದಾಗಿ ಹೇಳ್ತಾರೆ, ಲಂಕೆ ರಾವಣ ರಾಜ್ಯ ಎಂದು ಕೂಡ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಲಂಕಾ ಮಾತ್ರ ರಾವಣ ರಾಜ್ಯ ಅಲ್ಲ, ಇಡೀ ಜಗತ್ತೇ ರಾವಣ ರಾಜ್ಯ. ಅಂದರೆ ಪ್ರತಿಯೊಬ್ಬ ಕಲಿಯುಗದಲ್ಲಿ ಇಡೀ ಸೃಷ್ಟಿಯಲ್ಲಿನೇ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇಹಾಭಿಮಾನ ಪಂಚವಿಕಾರ ಇದೆ. ಅಂದರೆ ರಾವಣ ಇದ್ದಾನೆ, ಎಲ್ಲ ಕಡೆಗೂ ರಾವಣ ಇದ್ದಾನೆ. ಇಡೀ ಸೃಷ್ಟಿಯ ರಾವಣ ರಾಜ್ಯ.
भारत सोने की चिड़िया था सतयुग में, जबकि दूसरा कोई राज्य ही नहीं था। बाप भारत में आकर फिर से सोने की चिड़िया स्वर्ಗ बनाते हैं। ಹೀಗೆ ಭಾರತಕ್ಕೆ ಏನು ಹೇಳಾಗುತ್ತೆ, ವರ್ಣನೆಯಲ್ಲಿ ಬರ್ತದೆ, ಸೋನೆಕಿ ಚಿಡಿಯಾತಿ, ಸೋನಾ ಉಗಲೆ ಉಗಲೆ ಭಾರತ, ಭಾರತದಲ್ಲಿ ಚಿನ್ನ ಬೆಳೀತಿತ್ತು ಅಂತ ಭಾರತದ ಭೂಮಿಯ ವರ್ಣನೆ ಇದೆ. ಭಾರತಕ್ಕೆ ಹೇಳಾಗುತ್ತೆ ಇದು ಸುಂದರವಾದ ಒಂದು ಚಿನ್ನದ ಪಕ್ಷಿ ಅಂತಿತ್ತು ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಸಮಯದಲ್ಲಿ ಒಂದನೇದಂತ ಇಷ್ಟೊತ್ತು ವಿವರಣೆ ಕೇಳಿದ್ರಿ, ಪಾಪ ಬಿಲ್ಕುಲ್ ಇಲ್ಲ, ಮನಸ್ಸಿನಿಂದಲೂ ಇಲ್ಲ. ಎರಡನೇದಾಗಿ ಬಾಬಾ ಹೇಳ್ತಾ ಇದ್ದಾರೆ ಮತ್ತೊಂದು ಧರ್ಮ ಇಲ್ಲ, ಸನಾತನ ಧರ್ಮ ಬಿಟ್ಟರೆ ಮತ್ತೊಂದು ಧರ್ಮ ಇಲ್ಲ. ಹೀಗಾಗಿ ಭಾರತಕ್ಕೆ ಏನು ಹೇಳಾಗುತ್ತೆ, ಸ್ವರ್ಗ ಅಂದರೆ ಚಿನ್ನದ ಪಕ್ಷಿ ಎಂದು ವರ್ಣನೆ ಬರ್ತದೆ. ಬಾಕಿ ಜೋ ಇತನೆ ಧರ್ಮ ಸಬ್ ಖತಮ್ ಹೋ ಜಾಯೆಂಗೆ, ಸಮುದ್ರ ಬಿ ಉಛಲ್ ಮಾರೇಗ, ಬಾಂಬೆ ಕ್ಯಾ ಥಾ ಯಾ ಛೋಟಾ ಸಾ ಗಾಢ ಥಾ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಬಾಕಿ ಎಲ್ಲ ಧರ್ಮಗಳು ಈಗೇನಿದಾವೆ ನಾಶ ಹೊಂತವೆ. ಸಮುದ್ರ, ಬಾಬಾ ಹೇಳ್ತಾರೆ ಸುನಾಮಿ ಅಂತ ಹೇಳಿದ್ರೆ ಸಮುದ್ರದ ಒಳಗೆ ಭೂಕಂಪ ಆದಾಗ ಏನಾಗುತ್ತೆ, ಸಮುದ್ರ ತನ್ನ ವಿಸ್ತಾರ ಎಷ್ಟಿದಷ್ಟು ಆವರಿಸ್ಕೊಳ್ತದೆ. ನೋಡಿ, ಮನುಷ್ಯನಿಗೆ ಒಂದಡಿ ಅರ್ಧ ಅಡಿ ಅಕ್ಕಪಕ್ಕದವರು ಆಕ್ಯುಪೈ ಮಾಡ್ಕೊಂಡಾರೆ ಅಂದರೆ ಕೋರ್ಟ್ ಕಚೇರಿಗಳಿಗೆ ಅಲ್ದಾಡ್ತಾರೆ, ನಮ್ಮ ಜಾಗ ಆಕ್ಯುಪೈ ಮಾಡಿದ್ದಾರೆ ಅಂತ. ಹಾಗೆ ಮನುಷ್ಯ ತಾನು ಬದುಕಿ ತಾನು ಶ್ರೀಮಂತ ಆಗಬೇಕು, ತಾನು ಗಳಿಸ್ಬೇಕು ಅಂತ ಈ ಸಮುದ್ರದ ಭೂಮಿಯನ್ನು ಆಕ್ಯುಪೈ ಮಾಡಿಕೊಂಡ, ಸಮುದ್ರದ ತೀರದಲ್ಲೇ ಮನೆಗಳನ್ನು ಕಟ್ಕೊಂಡ. ಸಮುದ್ರನ ಹಿಂದಕ್ಕೆ ತಳ್ತಾ ಅಲ್ಲೆಲ್ಲ ಎಷ್ಟೆಷ್ಟೋ ವ್ಯಾಪಾರ ಕೇಂದ್ರಗಳು ಆದವು. ಉದಾಹರಣೆಗೆ ಬಾಬಾ ಹೇಳ್ತಾರೆ, ಒಂದು ಕಾಲದಲ್ಲಿ ಅಂದರೆ 100 ವರ್ಷದ ಹಿಂದೆ ಬಾಂಬೆ ಒಂದು ಚಿಕ್ಕದಾದ ಗ್ರಾಮವಾಗಿತ್ತು. ಒಂದು 50-100 ಮನೆಗಳಿರುವಂಥ ಚಿಕ್ಕದಾದ ಗ್ರಾಮ ಆಗಿತ್ತು. ಈಗೇನಾಯಿತು, ಬಾಂಬೆ ಅಂದರೆ ತುಂಬ ದೊಡ್ಡ ವ್ಯಾಪಾರ ಸ್ಥಾನವಾಗಿದೆ. ಈಗ ಸಮುದ್ರ ಮೌನ ರೂಪದಿಂದಲೇ ತಂದೆಷ್ಟು ವಿಸ್ತಾರ ಇದೆ, ಅದು ಒಂದು ಸುನಾಮಿ ಬಂದರೆ ಬಾಂಬೆ ಪೂರ್ಣ ಸಮುದ್ರದ ಒಳಗೆ ಸೇರ್ಕೊಂಡು ಅದು ಮಾತಾಡೋದಲ್ಲ, ನಂದಿಷ್ಟು ವಿಸ್ತಾರ ಇತ್ತಪ್ಪ ನಾನು ತಗೊಂಡೆ, ಏನು ಮಾಡ್ತೇನೆ ನೀವು ಮನುಷ್ಯ. ಹೀಗೆ ಬಾಬಾ ಹೇಳ್ತಾರೆ ಕೊನೆಗೂ ಬಾಂಬೆ ಎಷ್ಟು ಚಿಕ್ಕ ಪ್ಲೇಸ್ ಇತ್ತಲ್ಲ ಗ್ರಾಮ, ಅಷ್ಟು ಮಾತ್ರ ಅದು ಬಿಡ್ತದೆ, ಅದು ತಗೊಳ್ಳಲ್ಲ. ತಂದೆಷ್ಟಿತ್ತು ಅಷ್ಟದು ತಗೊಳ್ತದೆ. ಅಭಿ ಸತ್ಯುಗ की ಸ್ಥಾಪನಾ होते फिर ಬಾಂಬೆ ಆದಿ रहेगी नहीं. ಹೀಗೆ ಸತ್ಯುಗದಲ್ಲಿ ಬಾಬಾ ಹೇಳ್ತಾರೆ ಬಾಂಬೆ ಇರೋದಿಲ್ಲ, ಅಂದರೆ ಬಾಂಬೆ ಸಂಪೂರ್ಣ ಏನಾಗುತ್ತೆ, ಇದು ಸಮುದ್ರ ಪಾಲಾಗುತ್ತೆ. सतयुग में बहुत थोड़े मनुष्य होते हैं, कैपिटल दिल्ली होती है जहाँ लक्ष्मी नारायण का राज होता है. ಹೀಗೆ ಬಾಬಾ ಹೇಳ್ತಿದ್ದಾರೆ ಸತ್ಯುಗದಲ್ಲಿ ಜನಸಂಖ್ಯೆ ತುಂಬ ಕಮ್ಮಿ ಇರುತ್ತೆ, ಈಗಿರೋ ಜನಸಂಖ್ಯೆಯಲ್ಲಿ 1% ಇರಲ್ಲ. ಯಾಕೆಂದರೆ ಸತ್ಯುಗದ ಆರಂಭದ ಜನಸಂಖ್ಯೆ ಬಾಬಾ ಎಷ್ಟು ಹೇಳಿದ್ದಾರೆ, ಕೇವಲ 9 ಲಕ್ಷ ಇರುತ್ತೆ. ಆಗ ದೆಹಲಿನೇ ರಾಜಧಾನಿ ಆಗಿರುತ್ತದೆ ಅಂತ ಹೇಳ್ತಾರೆ ಬಾಬಾ. ದೆಹಲಿ सतयुग में परिस्थान थी, दहली गद्दी थी. राम राज्य में भी दहली ही कैपिटल रहती है, परंतु राम राज्य में हीरो जवाहरों के महल थे, अतः सुख था. ಅಲ್ಲಿ ಕೂಡ ದೆಹಲಿನೇ ಬಾಬಾ ಹೇಳ್ತಾರೆ ರಾಜಧಾನಿ ಆಗಿರುತ್ತದೆ. ಅದಕ್ಕೆ ಈಗ ರಾಮರಾಜ್ಯ ಅಂತ ದೆಹಲಿಯಲ್ಲಿ ಕರೀತಾರೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ರಾಮರಾಜ್ಯ ಅಂದ್ರೆ ವಜ್ರ ವೈಡೂರ್ಯಗಳಿಂದ ಶೃಂಗಾರ ಮಾಡಿರುವಂತಹ ಚಿನ್ನದ ಮಹಲು, ಅಂದರೆ ತುಂಬ ತುಂಬ ಪ್ರತಿಯೊಬ್ಬರೂ ಸುಖಿಗಳಾಗಿರ್ತಾರೆ, ಪ್ರಜೆಗಳು ದಾಸವಾಸರು. ಅಲ್ಲಿ ಯಾವುದೇ ರೂಪದ ಕಾಂಪಿಟೇಷನ್ ಇಲ್ಲ. ಇಲ್ಲೇನು ಸಂಪಾದನೆ ಕಲಿಯುಗದ ಅಂತ್ಯದಲ್ಲಿ ಪರಮಾತ್ಮನ ಮೂಲಕ ಮಾಡಿಕೊಂಡಿರ್ತೇವೆ, ಅದೇ ಭವಿಷ್ಯ ಆಗಿರುತ್ತೆ. ಅಲ್ಲೇನು ಗಳಿಸುವ ವಿಚಾರ ಇಲ್ಲ, ಅವಶ್ಯಕತೆ ಇಲ್ಲ. ಗಳಿಕೆ ಏನಿದ್ರು ಇಲ್ಲೇ ಈ ಜನ್ಮದಲ್ಲೇ ಆಗಬೇಕಾಗಿದೆ. तो बाप कहते हैं तुमने विश्व का राज्य भाग गंवाया, मैं फिर से देता हूँ, तुम मेरी मत पर चलो. ಹೀಗೆ ವಿಶ್ವ ರಾಜ್ಯ ಭಾಗ್ಯ ಪರಮಾತ್ಮ ನಮಗೆ ಕೊಟ್ಟಿರೋದನ್ನು ನಾವು ಕಳ್ಕೊಂಡಿದ್ದೇವೆ, ಆದರೆ ಪುನಃ ಪಡೆದುಕೊಳ್ಳಿ, ಇದನ್ನು ಕಲಿಸ್ಲಿಕ್ಕಾಗಿ ನಾನು ಬಂದಿದ್ದೇನೆ ಅಂತ ಬಾಬಾ ಹೇಳ್ತಾರೆ. तो श्रेष्ठ बनना है तो सिर्फ मुझे ही याद करो और किसी देहदारी को याद नहीं करो. ಹೀಗೆ ಬಾಬಾ ಹೇಳ್ತಾರೆ ವಿಶ್ವದ ಮಾಲೀಕರಾಗಬೇಕಾದ್ರೆ ಒಂದು ಬಾಬನ ಶ್ರೀಮತದಂತೆ ನಡಿಬೇಕು. ಶ್ರೀಮತ 4 ನೆನಪಿಟ್ಕೊಳ್ಳಿ, ಒಂದು ಸತ್ಸಂಗ, ಪವಿತ್ರತೆ, ದಿವ್ಯ ಗುಣ, ಶುದ್ಧ ಅನ್ನ. ಈ 4 ನಿಯಮದೊಂದಿಗೆ 2ನೇ ಸಬ್ಜೆಕ್ಟ್ ಆಗಿದೆ. ನಾವು ಕೇವಲ ನಿರಂತರ ತಂದೆ ಒಬ್ಬರನ್ನೇ ನೆನಪು ಮಾಡುತ್ತಾ ಇದ್ದರೆ ಆಗ ನಾವು ಆತ್ಮ ಸತೋ ಪ್ರಧಾನರು, ಪವಿತ್ರರು, ಪಾವನರು, ಶ್ರೇಷ್ಠರು ಆಗ್ತೇವೆ. ಹೀಗೆ ಬಾಬಾ ಹೇಳ್ತಾರೆ ಈ ಶ್ರೇಷ್ಠತೆ ಹೊಂದಿದಾಗ ನಮಗೆ ಪರಮಾತ್ಮನ ಸಾಮೀಪ್ಯ ಸಮೀಪತೆ ಸಿಗ್ತದೆ, ಸಕಲ ಭಾಗ್ಯ ಪ್ರಾಪ್ತಿ ಆಗುತ್ತೆ.
ಈಗ ಪರಮಾತ್ಮ ಕೊಡ್ತಾ ಇದ್ದಾರೆ ನಮಗೀಗಲೂ ಕೂಡ. ಆದರೆ ನಮ್ಮ ಭಾಗ್ಯ ತುಂಬಿಸ್ಕೊಳ್ಳೋ ಜೋಳಿಗೆಗೆ ತೂತಾಗಿದೆ, ಅದಕ್ಕೆ ತುಂಬ್ತಾ ಇರ್ತಾರೆ, ಕೆಳಗೆ ಸೋರೆ ಹೋಗ್ತಾ ಇರ್ತಾರೆ. ಈಗ ತೂತು ಅಂದರೆ ದೇಹಾಭಿಮಾನ, ಪಾಪಕರ್ಮಗಳು, ಭಾಗ್ಯ ನಿಲ್ಲಿಕ್ಕೆ ಬಿಡಲ್ಲ. ಬಾಬಾ ಯಾವಾಗಲೂ ಮತ್ತೊಂದು ಉದಾಹರಣೆ ಕೊಡ್ತಾರೆ. ಕಾದ ಕಾವಲಿಗೆ ನೀರು ಹಾಕಿದರೆ, ಕಾವಲಿ ಅಂದರೆ ಹಂಚು, ಕಾದಿದೆ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ, ಅದು ಕ್ಷಣದಲ್ಲಿ ಸುಟ್ಟು ಭಸ್ಮ ಆಗಿಬಿಡುತ್ತೆ, ನಿಲ್ಲಲ್ಲ ನೀರು. ಹಾಗೆ ಮನುಷ್ಯನ ಪಾಪಕರ್ಮಗಳು, ಆತ್ಮ ತಾನು ಮಾಡಿದ ಪಾಪಕರ್ಮಗಳು ಇಷ್ಟು ಕಾದ ಕಾವಲಿ ಅಂತಿದೆ ಅಂದರೆ ಭಗವಂತ ಕೊಡೋ ಭಾಗ್ಯ ನಿಲ್ಲಲ್ಲ, ಸುಟ್ಟೋಗ್ಬಿಡ್ತದೆ. ನಾನು ಎಷ್ಟು ಬಾಬನ ನೆನ್ಪು ಮಾಡ್ತೇನೆ, ಎಷ್ಟು ನಾನು ಪುರುಷಾರ್ಥ ಮಾಡ್ತೇನೆ ಅಂತ ಹೇಳ್ತೇವೆ. ನಾವು ಅನೇಕರ ಅನುಭವ ಕೇಳ್ತಿದ್ದೇವೆ, ನಾವು ಮಾಡ್ತಾ ಇದ್ದೇವೆ. ಆದರೆ ಅದು ನಿಲ್ಲೋದಿಲ್ಲ. ಯಾಕೆ ಅಂದರೆ ಪಾಪದ ಕಾವಲಿ ಕಾದಿದೆ, ಭಯಂಕರ ಕಾದಿದೆ. ಇದನ್ನು ಶಾಂತ ಮಾಡ್ತಾ ಭಾಗ್ಯ ತುಂಬಿಸ್ಕೋಬೇಕೇ ಹೊರತು ಇಮಿಡಿಯೇಟ್ ತುಂಬೋದಿಲ್ಲ. ಶಾಂತಗೊಳಿಸೋ ವಿಧಾನವೇ ಬಾಬನ ಶ್ರೀಮತ. ಎರಡನೇದಾಗಿ ಬಾಬನ್ನೇ ನಂಬು. ತುಮ್ ಮೇರೆ ಗಲೆ ಕಿ ಮಾಲಾ ಬಂದ್ ವಿಷ್ಣು के गले की माला बन जाएंगे, माला के ऊपर मैं हूँ मैं, फिर युगल के ब्रह्मा सरस्वती यही सत्युग में महाराजा महारानी बनते. ಹೀಗೆ ನಾವು ಆತ್ಮಗಳು ಪವಿತ್ರರಾದಾಗ ಬಾಬನ ಕೊರಳಿನ ಮಾಲೆ ಮಣಿ ಆಗ್ತೇವೆ. ಅವರೇ ನಾಳೆ ಸತ್ಯುಗದ ವಿಷ್ಣು ಮಾಲೆಯಲ್ಲಿ ಬರ್ತಾರೆ. ಹೀಗೆ ಮಾಲೆಯಲ್ಲಿ ನೋಡಿ ಒಂದು ಹೂ ಇರ್ತದೆ, ನಂತರ ಅದರ ಡಬಲ್ ಮಣಿ ಇರ್ತದೆ. ಹೂ ಅಂದರೆ ಬಾಬಾ, ಡಬಲ್ ಮಣಿ ಅಂದರೆ ಬ್ರಹ್ಮ ಸರಸ್ವತಿ. ಇವರೇ ಭವಿಷ್ಯದಲ್ಲಿ ಅಂದರೆ ಸತ್ಯುಗದಲ್ಲಿ ಪ್ರಥಮ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣರಾಗ್ತಾರೆ. तो उन्होंने की फिर सारी माला है जो नंबरवार गद्दी पर बैठते हैं. मैं भारत को इन ब्रह्मा सरस्वती ब्राह्मण द्वारा ಸ್ವರ್ಗ बनाता हूँ. ಹೀಗೆ ಕ್ರಮೇಣ ಬಾಬಾ ಹೇಳ್ತಾರೆ, ಬ್ರಹ್ಮ ಸರಸ್ವತಿಯ ನಂತರ ವಂಶಾವಳಿ ನಂಬರವಾರಾಗಿ ರಾಜಗದ್ದಿಗೆಯಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಬಾಬಾ ಹೇಳ್ತಾರೆ, ನಾನು ಈ ಭಾರತವನ್ನ ಬ್ರಹ್ಮ ಸರಸ್ವತಿ ಮತ್ತು ಬ್ರಾಹ್ಮಣರ ಮೂಲಕ ಇದನ್ನು ನಾನು ಸ್ವರ್ಗವನ್ನಾಗಿ ಮಾಡ್ತಾನೆ. जो मेहनत करते हैं उनके फिर यादगार बनाते. आत्मा का रहने का स्थान है परमधाम. ಹೀಗೆ ಈಗ ಸಂಗಮಯುಗದಲ್ಲಿ ಈ ಭಾರತವನ್ನ ಸ್ವರ್ಗವನ್ನಾಗಿ ಮಾಡಬೇಕು ಅಂತ ನಾವು ಗುರಿ ಇಟ್ಕೊಂಡಿದ್ದೇವೆ. ಆ ಪುರುಷಾರ್ಥ ಬಾಬಾ ಹೇಳ್ತಾರೆ, ನಾವು ಆ ಸೇವೆ ಮಾಡ್ತಾ ಇದ್ದೇವೆ ಅಂದರೆ ನಾನು ಪವಿತ್ರನಾಗದೆ ಭಾರತ ಪವಿತ್ರ ಆಗಲ್ಲ. ಬಾಬಾ ನಮ್ಮ ಮೇಲೆ ಡಿಪೆಂಡ್ ಇಟ್ಟಿದ್ದಾರೆ, ನಮಗೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವು ನಿಮ್ಮ ನಿಮ್ಮ ಪಾಪ ಕರ್ಮಗಳ ಈ ಬಲೆಯನ್ನು ತಪ್ಪಿಸ್ಕೊಳ್ಳಿ, ಸುಟ್ಟಾಕ್ರಿ, ಬಂಧನ ಬಿಡಿಸ್ಕೊಂಡು ನೀವಾತ್ಮ ಪವಿತ್ರನಾದರೆ, ದೇವತಾ ಗುಣಧಾರಿ ಆದರೆ ಅದೇ ಭಾರತ ಸೇವೆ. ಈ ವೃತ್ತವನ್ನು, ಈ ಪರಿಶ್ರಮವನ್ನು ವೈಯಕ್ತಿಕವಾಗಿ ತಯಾರು ಮಾಡ್ತಾ ಇದ್ದರೆ ಅವರೇ ಭಾರತದ ನಿಜವಾದ ಸ್ಥಾಪನಾ ಕಾರ್ಯದಲ್ಲಿ ಸಹಯೋಗಿಗಳು. ಇಂಥ ಆತ್ಮಗಳಿಗೆ ಖಂಡಿತವಾಗಿ ಭವಿಷ್ಯ ಭಾಗ್ಯ. ಈಗೇನು ಪ್ರಯತ್ನ ಪರಿಶ್ರಮ ಪಡ್ತಿದ್ದೀರಿ, ಇದರ ಫಲ ಇದ್ದೇ ಇದೆ. ಹೀಗಾಗಿ ಬಾಬಾ ಹೇಳ್ತಾರೆ, ಆ ಲೆಕ್ಕದಲ್ಲಿ ತಗೊಂಡ್ರೆ ಪ್ರತಿಯೊಂದು ಆತ್ಮದ ನಿವಾಸ ಸ್ಥಾನ ಪರಂಧಾಮವೇ. ಎಲ್ಲರೂ ತಮ್ಮ ತಮ್ಮ ಪಾತ್ರ ಅನುಸಾರವಾಗಿ ಪರಂಧಾಮದಿಂದ ಸಾಕಾರ ಜಗತ್ತಿಗೆ ಪಾತ್ರಧಾರಿಗಳಾಗಿ ಬರ್ತೇವೆ. ಅದಕ್ಕೆ ಆತ್ಮಗಳ ನಿವಾಸ ಸ್ಥಾನಕ್ಕೆ ಪರಂಧಾಮ, ಮುಕ್ತಿಧಾಮ, ಬ್ರಹ್ಮಾಂಡ, ಜ್ಯೋತಿರ್ಲೋಕ, ಶಾಂತಿಧಾಮ, ಪರಲೋಕ ಎಂದು ಕರೀತಾರೆ. हम सब आत्मे वहाँ स्वीट होम में रहने वाले हैं. बाप के साथ वह है शांतिधाम. मनुष्य कहते हैं हम मुक्ति में जाए परंतु वापस कोई जा नहीं सकते. ಹೀಗೆ ಪರಂಧಾಮದಲ್ಲಿ ನಾವು ಆತ್ಮಗಳು ಪರಮಾತ್ಮ ತಂದೆಯ ಜೊತೆಗಿರ್ತೇವೆ. ಅಲ್ಲಿಂದ ನಾವು ಸಾಕಾರ ಜಗತ್ತಿಗೆ ಪಾತ್ರಧಾರಿಯಾಗಿ ಬರ್ತೇವೆ. ಶಾಂತಿಧಾಮ ಎಂದು ಅದಕ್ಕೆ ಕರೆಯಲಾಗುತ್ತೆ, ಮುಕ್ತಿಧಾಮ ಎಂದು. ಅದಕ್ಕೆ ಭಕ್ತರು ಬಯಸ್ತಾರೆ ನಾವು ಮುಕ್ತಿಗೆ ಹೋಗಬೇಕು, ಮುಕ್ತಿಧಾಮದಲ್ಲೇ ಇರಬೇಕು ಅಂತ. ಆದರೆ ಬಾಬಾ ಹೇಳ್ತಾರೆ, ಸೃಷ್ಟಿಯ ನಿಯಮ ಹೀಗಿಲ್ಲ. ಪ್ರತಿಯೊಂದು ಆತ್ಮ ಸಾಕಾರ ಜಗತ್ತಿಗೆ ಸೃಷ್ಟಿಗೆ ಪಾತ್ರಧಾರಿಯಾಗಿ ಬರಲೇಬೇಕು. ಬಂದ ನಂತರ ನನಗೆ ಪಾತ್ರ ಸಾಕು, ನಾನು ಹೋಗ್ತೇನೆ ಅಂದರೆ ಮಧ್ಯದಲ್ಲಿ ಯಾರಿಗೂ ಹೋಗಲಿಕ್ಕೆ ಅವಕಾಶನೇ ಇಲ್ಲ. जब तक बाप तुमको तैयार करते रहते हैं, तुम तैयार हो जाएंगे तो वहाँ जो भी आत्मा है वह सब आ जाएंगे, फिर खलास. ಎಲ್ಲಿವರೆಗೆ ಈ ಸೃಷ್ಟಿಯಲ್ಲಿ ನಾವು ಆತ್ಮ ಇರ್ತೇವಂದರೆ ಪರಂಧಾಮದಿಂದ ಎಲ್ಲ ಆತ್ಮಗಳು ಕೆಳಗೆ ಬರುವವರೆಗೂ ಬಾಬಾ ಇಲ್ಲಿ ಶಿಕ್ಷಣ ಕೊಟ್ಟು ನಮ್ಮನ್ನು ತಯಾರು ಮಾಡ್ತಲೇ ಇರ್ತಾರೆ. ಎಲ್ಲಿ ಮೇಲಿಂದ ಕೆಳಗೆ ಬರುವವರ ಸಂಖ್ಯೆ ಸಮಾಪ್ತಿ ಆಯಿತು, ಎಲ್ಲ ಆತ್ಮಗಳು ಬಂದಾಯಿತು ಅಂದರೆ ಬರುವ ದ್ವಾರ ಬಂದಾಗಿ ಒಳಗೆ ಹೋಗುವ ದ್ವಾರ ಓಪನ್ ಆಗುತ್ತೆ. ಇಂಡೋರ್ ಔಟ್ಡೋರ್ ಇರ್ತದಲ್ಲ, ಈಗ ಇಂಡೋರ್ ಓಪನ್ ಆಗಲಿಲ್ಲ, ಒಳಗೆ ಆತ್ಮಗಳು ಪರಂಧಾಮ ಮುಕ್ತಿ ಲೋಕದಲ್ಲಿ ಪ್ರವೇಶಿಸುವ ದ್ವಾರ ಓಪನ್ ಆಗಿಲ್ಲ, ಇನ್ನು ಕೆಳಗೆ ಬರೋದೇ ಓಪನ್ ಇದೆ.
ಎಲ್ಲರೂ ಬಂದಾಯಿತು ಎಂದಾಗ ಇಲ್ಲಿ ಜ್ಞಾನ ಅಥವಾ ಪರಮಾತ್ಮನ ಶಿಕ್ಷಣನೂ ಸಮಾಪ್ತಿ ಆಗುತ್ತೆ. ಆಗ ಎಲ್ಲರೂ ವಾಪಸ್ ಹೋಗ್ಲಿಕ್ಕೆ ಎಷ್ಟು ತಯಾರಾಗಿರ್ತಾರೆ ಅದರ ಅನುಸಾರವಾಗಿಯೇ ಹೋಗ್ಲಿಕ್ಕೆ ಆರಂಭ ಆಗ್ತದೆ. तुम जाकर नई दुनिया में राज्य करेंगे, फिर नंबरवार चक्कर चलेगा. ಗೀತಾ ಮೇ ಬಿ ಸುನಾ ಹೇ ನಾ ಆಖಿರ್ ವ ದಿನ್ ಆಯಾ ಆಜ್. ಬಾಬಾ ಹೇಳ್ತಿದ್ದಾರೆ, ಈ ಪ್ರಕಾರವಾಗಿ ನಾವು ನವ ಜಗತ್ತನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ. ಅಂದರೆ ಈ ಚಕ್ರದಲ್ಲಿ ನಂಬರ್ ವಾರ್ ಆಗಿ ಪಾತ್ರಧಾರಿಗಳು ಯಾಕೆ ಆಗ್ತಾರೆ ಅಂದರೆ, ಹೇಗೆ ಶಾಲೆಯಲ್ಲಿ ಮಕ್ಕಳು ನಂಬರ್ ವಾರ್ ಆಗಿ ಅಭ್ಯಾಸ ಮಾಡ್ತಾರೆ ಅಲ್ವಾ, ಫಸ್ಟ್ ಬೆಂಚ್ನವರು ಇರ್ತಾರೆ, ಲಾಸ್ಟ್ ಬೆಂಚ್ನವರು ಇರ್ತಾರೆ. ಆ ರೀತಿಯಾಗಿ ಈ ಶಾಲೆಯಲ್ಲಿ ಕೂಡ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಅಭ್ಯಾಸ ಮಾಡಲ್ಲ. ಅವರವರ ಪ್ರಯತ್ನದಂತೆ ಅವರ ಭವಿಷ್ಯ ಭಾಗ್ಯ ರೂಪಣೆ ಆಗುತ್ತೆ. ಭಾಗ್ಯ ವಿಧಾತ ಭಾಗ್ಯ ಎಲ್ಲರಿಗೂ ಕೊಟ್ಬಿಡೋದಾಗಿದ್ರೆ ಇಲ್ಲಿ ಎಜುಕೇಷನ್ ಅವಶ್ಯಕತೆ ಇರಲಿಲ್ಲ. ಹಾಗಿಲ್ಲ. ಅದಕ್ಕೆ ಭಾಗ್ಯ ವಿಧಾತ ಇಲ್ಲಿ ಶಿಕ್ಷಕನಾಗಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡಿ, ನಾವು ಒಂದು ಗೀತೆಯನ್ನು ಸಹ ಕೇಳಿದ್ವಿ ಮುರಳಿ ಆರಂಭದಲ್ಲಿ. ಕೊನೆಗೂ ಆ ದಿನ ಬಂದಿತು ಇಂದು ಅಂದ್ರೆ ಏನರ್ಥ, ಪರಮಾತ್ಮನಿಂದ ಭಾಗ್ಯ ಪಡೆದುಕೊಳ್ಳುವ ಭಾಗ್ಯದ ದಿನ ನಮಗೆ ಇಂದು ಬಂದಿತ್ತು. ಅಂದರೆ ಅವ್ರ ಪರಿಚಯ ಆದರೆ ಭಾಗ್ಯ ಸಿಕ್ತು ತಾನೆ. तो भक्ति मार्ग में धक्के खाते रहते हैं, बापे ज्ञान सूर्य प्रकट, अभी तुम्हारी बुद्धि में सृष्टि के आदि मध्यांत का ज्ञान है. ಹೀಗೆ ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಆ ಕತ್ತಲು ಅಂದಾಗ ಎಡೆಯು ಬೀಳೋದು, ಮೋಸ ಹೋಗೋದು ಜಾಸ್ತಿ ತಾನೆ. ಹಾಗೆ ಬಾಬಾ ಶಿವಬಾಬನಿಗೆ ಜ್ಞಾನ ಸೂರ್ಯ ಎಂದು ಕೂಡ ಕರೆಯಲಾಗುತ್ತೆ. ಹೇಗೆ ಸೂರ್ಯೋದಯ ಆದಾಗ ಕತ್ತಲು ಓಡೋಗ್ತದೆ, ಹಾಗೆ ಜ್ಞಾನ ಸೂರ್ಯ ಪ್ರಕಟ ಆದಾಗ ಅಜ್ಞಾನದ ಕತ್ತಲು ಓಡಿ ಹೋಯಿತು. ಹೀಗೆ ಮಕ್ಕಳ ಬುದ್ಧಿಯಲ್ಲಿ ಪರಮಾತ್ಮ ಈಗ ತಂದೆ ಶಿಕ್ಷಕನಾಗಿ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕಲಿಸ್ತಿದ್ದಾರೆ. ಇದು ನಮಗೆ ಬುದ್ಧಿಯಲ್ಲಿ ತುಂಬಿಸ್ಕೊಂಡಿರಬೇಕು. तो जानते हो जो भारतवासी नरकवासी व फिर स्वर्गवासी बनेंगे, बाकी इतने सब आत्मे शांति धाम में चले जाएंगे. ಮಕ್ಕಳೇ, ನಿಮಗೆ ಗೊತ್ತಿದೆ, ನೀವು ಭಾರತವಾಸಿಗಳು ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗುತ್ತೀರಿ. ನಿಮಗೆ ಗೊತ್ತಿದೆ, ಎಲ್ಲರೂ ಸ್ವರ್ಗಕ್ಕೆ ಹೋಗ್ಬಿಡಲ್ಲ. ಇಲ್ಲಿಯ ಪುರುಷಾರ್ಥಾನುಸಾರವಾಗಿ ಮೊದಲು ಶಾಂತಿಧಾಮಕ್ಕೆ ಹೋಗ್ತೇವೆ, ಮನೆಗೆ ಮೊದಲು ಹೋಗ್ತೇವೆ. ಪಾತ್ರದ ಅನುಸಾರವಾಗಿ ಇಲ್ಲಿ ಎಷ್ಟು ಪರ್ಸೆಂಟೇಜಲ್ಲಿ ನಾವು ಪಾಸ್ ಆಗಿರ್ತೇವೆ ಅದರಂತೆ ಮೊದಲು ಬರೋರು, ಮಧ್ಯೆ ಬರೋರು, ಅಂತ್ಯದಲ್ಲಿ ಬರೋರು, ಈ ರೀತಿಯಾಗಿರ್ತಾರೆ ಪಾತ್ರಧಾರಿಗಳು. ಹೇಗೆ ಸ್ಟೇಜಿಗೆ ನಾಟಕದಲ್ಲಿ ಎಲ್ಲ ಪಾತ್ರಧಾರಿಗಳು ಒಟ್ಟಿಗೆ ಸ್ಟೇಜಿಗೆ ಬಂದುಬಿಡ್ತಾರಾ? ಇಲ್ಲ. ಹಾಗೆ ಸೃಷ್ಟಿ ನಾಟಕದಲ್ಲಿ ಕೂಡ ಅವರವರ ಪಾತ್ರ ಅನುಸಾರವಾಗಿಯೇ ಬರ್ತಾರೆ. तो समझना बहुत सहज है. तो अल्प बाबा बे बादशाही, अल्प द्वारा बादशाही मिल जाती है, गदाई खत्म हो जाती है, उसकी कहानी बाप बैठ समझाते हैं. ಹೀಗೆ ಅನ್ಯರಿಗೆ ಜ್ಞಾನ ತಿಳಿಸೋದು, ಡ್ರಾಮಾ ನಾಟಕ ಅನ್ನೋದು ತಿಳಿಸೋದು ತುಂಬ ಸುಲಭ ಇದೆ. ಇಲ್ಲಿ ಭಗವಂತ ಮತ್ತು ಭಾಗ್ಯ, ಭಗವಂತ ಸಿಕ್ಕಿದ್ದಾರೆ ಅಂದಾಗ ನಮಗೆ ಭಾಗ್ಯ ಸಿಗ್ತಾ ಇದೆ ಅಂತ ಅರ್ಥ. ಯಾವಾಗ ಭಗವಂತ ಸಿಕ್ಕರು ಅದಕ್ಕೆ ಹೇಳ್ತಾರೆ, ಅಲಿಫ್ಕೋ ಅಲ್ಲಾ ಮಿಲಾತೋ ಬೇ ಬಾದಶಾಹಿ ಮಿಲ್ ಜಾತಿ. ಭಕ್ತನಿಗೆ ಭಗವಂತ ಸಿಕ್ಕಿದ್ದಾರೆ ಎಂಬ ಅನುಭವದಲ್ಲಿ ಭಗವಂತ ಇದ್ದಾಗ ಭಗವಂತನ ಮೂಲಕ ಭಕ್ತ ಅನುಭವ ಮಾಡ್ತಾ ಇರ್ತಾನೆ. ಅಲ್ಲಿ ಈ ಕಲಿಯುಗ ಜಗತ್ತಿನ ಅಲ್ಪತನವನ್ನು ತ್ಯಾಗ ಮಾಡಿಬಿಡ್ತಾನೆ. ಯಾಕೆಂದರೆ ಮುಂದೆ ಸಿಗೋದು ತುಂಬ ಇದೆ. ಮುಂದಿಂದೆಲ್ಲ ಪಡ್ಕೊಳ್ಬೇಕಂದ್ರೆ ಇಲ್ಲಿಂದ ಅಲ್ಪತನದ ತ್ಯಾಗ ಮಾಡ್ಲಿಕ್ಕೆ ಸುಲಭ ಆಗಿರ್ತದೆ. ಹಾಗೆ ಬ್ರಹ್ಮ ಮಾಡಿದರು. ಬ್ರಹ್ಮನಿಗೆ ವಿಷ್ಣು ಸಾಕ್ಷಾತ್ಕಾರ ಆಯಿತು. ಬ್ರಹ್ಮನಿಗೆ ಬಾಬಾ ಹೇಳಿದರು, ಈ ವಿಶ್ವದ ಪ್ರಥಮ ಶ್ರೀಕೃಷ್ಣ ನೀನೆ, ನಾರಾಯಣ ನೀನೆ, ಮಹಾನ್ ವಿಶ್ವ ಮಾಲೀಕ, ವಿಶ್ವಾಡಳಿತ, ವಿಶ್ವಚಕ್ರಾಧಿಪತ್ಯ ನೀನೆ ಅಂತ ಬಾಬಾವರಿಗೆ ಸಾಕ್ಷಾತ್ಕಾರ ಮಾಡಿಸಿದ ಮೇಲೆ ಈ ಕಲಿಯುಗದ ಏನು ವಜ್ರದ ವ್ಯಾಪಾರ ಮಾಡಿಕೊಂಡು ಕೋಟ್ಯಾಧೀಶತನದಲ್ಲಿದ್ದವರು ಆ ಭವಿಷ್ಯ ಭಾಗ್ಯ ಕಣ್ಮುಂದೆ ಇದ್ದಾಗ ಇಲ್ಲಿದು ಅಲ್ಪತನ ಎಂಬುದನ್ನು ತ್ಯಾಗ ಮಾಡಲಿಕ್ಕೆ ಸುಲಭ ಆಗ್ಬಿಡ್ತು. ಅದಕ್ಕೆ ಹೇಳ್ತಾರೆ, ಭಾಗ್ಯ ವಿಧಾತ ಸಿಕ್ಕಾಗ ಕಲಿಯುಗದ ಅಲ್ಪತನದ ಭಾಗ್ಯ ಅಲ್ಲ ಇದು ಎಂಬುದು ಸ್ಪಷ್ಟ ಆಗುತ್ತೆ. ಅಲ್ಲಿ ಭವಿಷ್ಯ ಭಾಗ್ಯ ರೂಪಿಸ್ಕೊಳ್ಳಿಕ್ಕಾಗಿ ಇಲ್ಲಿ ಇದನ್ನು ತ್ಯಾಗ ಮಾಡ್ತಾರೆ. तो गदाई खत्म हो जाती, इसको कहानी बाप बैठ समझाते. ಹೀಗೆ ಸತ್ಯುಗದಲ್ಲಿ ವಿಶ್ವ ಮಹಾರಾಜ ಸಿಂಹಾಸನದಲ್ಲಿದ್ದಂಥ ಆತ್ಮ ಜನ್ಮ ಪಡಿತಾ ಪಡಿತಾ ಬಂದಾಗ ಭಾಗ್ಯ ಕಳ್ಕೊಂಡ್ಬಿಟ್ಟಿರ್ತಾರೆ. ಪುನಃ ಶಿವಬಾಬ ಬಂದು ಸತ್ಯ ನಾರಾಯಣನ ಕಥೆಯನ್ನು ಹೇಳ್ತಾರೆ. ನೀನೇ ನಾರಾಯಣನಾಗಿದ್ದಾಗ ಇಷ್ಟು ಸುಖ ಸಂಪದ್ಭರಿತನಾಗಿದ್ದೆ. ಯಾಕೆ ನಾರಾಯಣ ಆಗಿದ್ದೆ ನೀನು ಅಂದರೆ ಆ ಸತ್ಯ ಜ್ಞಾನ ನಿನಗೆ ಆ ಶ್ರೇಷ್ಠ ಭಾಗ್ಯ ಕೊಟ್ಟಿತ್ತು. ಈಗ ಮರಳಿ ಆ ಶ್ರೇಷ್ಠ ಭಾಗ್ಯ ಪಡ್ಕೊಳ್ಳಿಕ್ಕೆ ಪುನಃ ಈಗ ನೀನು ಸತ್ಯ ನಾರಾಯಣನಾಗುವ ಜ್ಞಾನ ಇದು ಕೇಳು, ಇದನ್ನು ಧಾರಣೆ ಮಾಡು ಅಂತ ಬಾಬಾ ಹೇಳ್ತಾರೆ.
ಇದು ಕೇವಲ ಒಬ್ಬ ನಾರಾಯಣಗೆ ಮಾತಲ್ಲ, ಬಾಬಾ ಎಲ್ಲ ಮಕ್ಕಳಿಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. बाकी सब दंत कथाएं बाबा ही नर से नारायण बनने के लिए ज्ञान सुनाते हैं. हिस्ट्री ಜಾಗ್ರಫಿ है ना. ಅದಕ್ಕೆ ಭಾರತದಲ್ಲಿ ಸತ್ಯನಾರಾಯಣನ ಕಥೆ ಬಹಳ ಪ್ರಸಿದ್ಧಿ. ಸತ್ಯಯುಗದ ನಾರಾಯಣ ಎಂಬುದೇ ಯಾರಿಗೂ ಗೊತ್ತಿಲ್ಲ. ಸತ್ಯಯುಗದ ನಾರಾಯಣನನ್ನಾಗಿ ಮಾಡಿದಂಥ ಭಾಗ್ಯ ವಿಧಾತನನ್ನ ಧ್ಯಾನಿಸುವುದು ಪೂಜಿಸುವುದನ್ನೇ ಗೊತ್ತಿಲ್ಲ ಭಾರತವರಸಿಗೆ. ಅವರು ಧ್ಯಾನ ಪೂಜೆ ಮಾಡುವುದು ಸತ್ಯನಾರಾಯಣ ಕಥೆ ಕೇಳಿದರೆ ಮನೆಗಳಲ್ಲಿ ಸತ್ಯನಾರಾಯಣನ ಪೂಜೆ ಮಾಡಿಸಿದ್ರೆ ಏನಾಗುತ್ತೆ, ಭಾಗ್ಯ ಪ್ರಾಪ್ತಿ ಆಗುತ್ತೆ, ಮನೆಯಲ್ಲಿ ಸಕಲ ಸೌಭಾಗ್ಯ ಬರುತ್ತೆ ಅಂತ ಆ ಕಥೆಯ ಪೂಜೆಯನ್ನು ಮಾಡ್ತಾರೆ. ಆದರೆ ಬಾಬಾ ಇದರ ಹಿನ್ನೆಲೆ, ಇದರ ಅರ್ಥ ನಮಗೆ ಸ್ಪಷ್ಟ ಮಾಡ್ತಾ ಇದ್ದಾರೆ. ನೀವು ಫೋಟೋ ಇಟ್ಟು ಪೂಜೆ ಮಾಡಬೇಕಾದ್ರೂ ಆ ನಾರಾಯಣ ಯಾರು ಅಂತ ಆದ್ರೂ ಇತಿಹಾಸ ಗೊತ್ತಾಗಬೇಕಲ್ಲ. ಹೀಗೆ ಬಾಬಾ ನಮಗೆ ಸತ್ಯನಾರಾಯಣನ ಚರಿತ್ರೆ, ಸತ್ಯನಾರಾಯಣನ ಇತಿಹಾಸವನ್ನು ನಮಗೆ ತಿಳಿಸ್ತಿದ್ದಾನೆ. ಯಾಕೆಂದರೆ ನಾವೀಗ ಸತ್ಯಯುಗದ ನಾರಾಯಣ ವಂಶಸ್ಥರಾಗಬೇಕಲ್ಲ. लक्ष्मी नारायण का राज्य कब शुरू हुआ, कब तक चला, तो कथा भी सुनाई ना. जो विश्व राज्य करते थे वो 84 जन्म लेकर बिल्कुल ही तमो प्रधान बन जाते. ಹೀಗೆ ಸತ್ಯುಗದ ಲಕ್ಷ್ಮೀನಾರಾಯಣ ರಾಜ್ಯ ಯಾವಾಗ ಆರಂಭ ಆಯಿತು, ಆ ಲಕ್ಷ್ಮೀ ನಾರಾಯಣನ ಭಾಗ್ಯ ಅವರಿಗೆ ಹೇಗೆ ಸಿಕ್ಕಿತು, ಈ ಕಥೆಯನ್ನು ಬಾಬಾ ನಮಗೆ ನಮ್ಮ ಮುಂದೆ ಶಿಕ್ಷಣದ ರೂಪದಲ್ಲಿ ಕಲಿಸ್ತಾ ಇದ್ದಾರೆ. ವಿಶ್ವದ ಮಹಾರಾಜ ಮಹಾರಾಣಿ ಶ್ರೀ ಲಕ್ಷ್ಮೀ ಶ್ರೀ ನಾರಾಯಣನಾಗಿದ್ದವರು, ಆ ರಾಜ್ಯಾಡಳಿತದಲ್ಲಿದ್ದವರು 84 ಜನ್ಮ ಪಡೆದುಕೊಂಡಾಗ ಕೊನೆಗೆ ಎಲ್ಲ ರೂಪದಿಂದಲೂ ಆತ್ಮ ಭಾಗ್ಯ ಕಳ್ಕೊಂಡು ತಮೋ ಪ್ರಧಾನವಾಗಿರ್ತಾರೆ. ಅಭಿ ಬಾಪ್ कहते हैं मैं वही राज्य फिर से स्थापन करता हूँ. तुम कैसे पति से पावन से पतित बनते हो, ये सारी हिस्ट्री ಜಾಗ್ರಫಿ समझाते हैं. ಹೀಗೆ ಬಾಬಾ ಮರಳಿಯ ರಾಜ್ಯದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ನಾವು ಆತ್ಮ ಪತಿತರಿಂದ ಪಾವನ ಹೇಗಾಗ್ತವೆ, ಪಾವನರಿಂದ ಪತಿತ್ ಹೇಗಾಗ್ತವೆ, ಈ ಇತಿಹಾಸ ಭೂಗೋಳವನ್ನು ಬಾಬಾ ನಮಗೆ ತಿಳಿಸ್ತಿದ್ದಾರೆ. पहले सूर्यवंशियों का राज्य, फिर चंद्रवंशियों का, उनके बीच दूसरे भी बौद्धि इस्लामी फिर क्रिश्चियन आए. ಮೊಟ್ಟ ಮೊದಲು ನಾವು ಪಾವನರಿದ್ದಾಗ ಸೂರ್ಯವಂಶಸ್ಥರಾಗಿರ್ತೇವೆ. ಸೂರ್ಯವಂಶ ರಾಜ್ಯ ನಂತರ ಚಂದ್ರವಂಶ ರಾಜ್ಯ ಆರಂಭ ಆಗುತ್ತೆ. ಇಡೀ ವಿಶ್ವದಲ್ಲಿ ಮೊದಲು ಸೂರ್ಯವಂಶ, ನಂತರ ಚಂದ್ರವಂಶ. ಮತ್ತೆ ಮಧ್ಯಕಾಲದಲ್ಲಿ ದ್ವಾಪರ ಯುಗದಲ್ಲಿ ಬೌದ್ಧರು, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ನರ ಪ್ರವೇಶ ಆಗುತ್ತೆ. फिर यहाँ देवी धर्म जो था सो गुम हो गया. फिर वर्ल्ड की हिस्ट्री ಜಾಗ್ರಫಿ ರಿಪೀಟ್ ಹೋಗಿ ಈ 3 ಧರ್ಮಗಳು ಪ್ರವೇಶ ಆದಮೇಲೆ ಆ ದೇವಿ ದೇವತಾ ಧರ್ಮದವರು ಅನ್ನೋದೇನಿದ್ರಲ್ಲ, ಇವರೆಲ್ಲ ಈ ಧರ್ಮಗಳಿಗೆ ಕನ್ವರ್ಟ್ ಆಗಿಬಿಡ್ತಾರೆ, ಸೇರ್ಕೊಳ್ತಾರೆ. ಹೀಗಾಗಿ ದೇವಿ ದೇವತೆಗಳನ್ನುವಂಥ ವಂಶ ಏನಾಗುತ್ತೆ, ಸಮಾಪ್ತಿ ಆಗಿಬಿಡ್ತದೆ. ಈ ರೀತಿಯಾಗಿ ದ್ವಾಪರ ಯುಗದಿಂದ ಪುನಃ ಏನಾಗುತ್ತೆ, ರಾವಣತನದ ಇತಿಹಾಸ ಭೂಗೋಳ पुनरावर्तन स्टार्ट आगते. तो शास्त्र में ब्रह्मा का 100 वर्ष दिखाई है. यह जो ब्रह्मा है जिसमें बाप बैठ वर्षा देते हैं, इनका भी शरीर छूट जाएगा. ಬಾಬಾ ಹೇಳ್ತಾರೆ, ಶಾಸ್ತ್ರದಲ್ಲಿ ತೋರಿಸಲಾಗಿದೆ ಬ್ರಹ್ಮನ ಆಯುಷ್ಯ 100 ವರ್ಷ ಅಂತ ತೋರಿಸ್ತಾರೆ. ಅಂದರೆ ಶಿವಬಾಬಾ ಬ್ರಹ್ಮಾರವರ ಮುಖಾಂತರ ನಮಗೆ ಭಾಗ್ಯವನ್ನು ಕೊಡಲಿಕ್ಕೆ ಈ ಶಿಕ್ಷಣ ಕೊಡ್ತಾ ಇದ್ದಾರೆ. ಈ ಶಿಕ್ಷಣ ಬಾಬಾ ಕೊಡುವುದು 100 ವರ್ಷ ಅಂತ ಅರ್ಥ. ಇಲ್ಲಿ ಬ್ರಹ್ಮ ಅಂತ ಇಲ್ಲೇನು ತೋರಿಸಲಾಗಿದೆ, ಈ ಶರೀರಧಾರಿನೇ ಬ್ರಹ್ಮ ಅಲ್ಲ, ಅವರ ಶರೀರದಲ್ಲಿ ಕೂತ್ಕೊಂಡು ಸ್ಥಾಪನೆ ಕಾರ್ಯವನ್ನು ಮಾಡ್ತಾ ಇರೋದು ಶಿವಬಾಬನೇ. ಅದಕ್ಕೆ ತ್ರಿಮೂರ್ತಿ ಶಿವ ಎಂದು ಕರೀತಾರೆ. ಬ್ರಹ್ಮನು ಶಿವಬಾಬನೇ, ಪಾಲನಕರ್ತನು ಶಿವಬಾಬನೇ, ಕಲಿಯುಗದಂತೆ ಮಾಡ್ತಿರೋದು ಅಂದರೆ ಪತಿತತನ ನಾಶ ಆಗ್ತಿರೋದು ಶಿವಬಾಬನಿಂದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೀಗ ಬ್ರಹ್ಮನ ಮುಖಾಂತರ ಭಾಗ್ಯವನ್ನು ಪಡಿತಾ ಇದ್ದೀರಿ, ಅಂದರೆ ಈ ಶರೀರನೇ ಏನಾಗುತ್ತೆ, ಇದು ಕೂಡ ನಾಶ ಆಗುತ್ತೆ. आत्माओं को बैठ जो आत्माओं का बाप है वह सुनाते वही पतित पावन है. मनुष्य को पावन बना नहीं सकते. ಹೀಗೆ ಆತ್ಮಗಳ ತಂದೆ ಆತ್ಮಗಳಿಗೆ ಜ್ಞಾನವನ್ನು ಕೊಡುತ್ತಾ ಪತಿತರನ್ನು ಪಾವನ ಮಾಡ್ತಾ ಇದ್ದಾರೆ. ಆದರೆ ಮನುಷ್ಯರನ್ನು ಪಾವನ ಮಾಡೋದಿಲ್ಲ. जो खुद ही मुक्ति नहीं हो सकते वो औरों को फिर कैसे करेंगे. ये जो सब भक्ति सिखलाने वाले अनेक गुरु हैं,
ಹೀಗೆ ಯಾರು ತಾವೇ ಸ್ವತಃ ಮುಕ್ತಿಯನ್ನು ಹೊಂದಿಲ್ಲ ಅಂದರೆ ಅವ್ರು ಅನ್ಯರಿಗೆ ಮುಕ್ತಿ ಮಾರ್ಗ ತೋರಿಸ್ಲಿಕ್ಕೆ ಹೇಗೆ ಸಾಧ್ಯ? ಹೀಗೆ ಬಾಬಾ ಭಕ್ತಿಯಲ್ಲಿ ನೀವು ಅನೇಕ ಗುರುಗಳನ್ನು ನೋಡಿದ್ದೀರಿ. तो कोई कहेंगे फलाने की भक्ति करो, कोई कहेंगे शास्त्र सुनो, अनेक मतांतर हैं, इसलिए सब और ही बेसमझ बन गए हैं. ಕಲಿಯುಗದಲ್ಲಿ ಅನೇಕ ಗುರುಗಳು ಅನೇಕ ಮತಾಂತರ. ಒಬ್ಬರು ಒಂದು ಗುರುವಿನ ಬಳಿಗೆ ಹೋಗ್ರಿ, ಈ ದೇವ್ರ ಶಾಸ್ತ್ರ ಓದ್ರಿ, ಈ ದೇವ್ರನ್ನ ಪೂಜೆ ಮಾಡಿ ಅಂತ ಹೇಳಿದ್ರೆ ಮತ್ತೊಬ್ಬರು ಮತ್ತೊಂದು ರೀತಿ ಹೇಳ್ತಾರೆ. ಹೀಗಾಗಿ ಬಾಬಾ ಹೇಳ್ತಿದ್ದಾರೆ, ಕಲಿಯುಗ ಜಗತ್ತಿನಲ್ಲಿ ಏನಾಗಿದ್ದಾರೆ, ಒಟ್ಟಿಗೆ ಎಲ್ಲರೂ ತಿಳುವಳಿಕೆ ಹೀನರಾಗ್ಬಿಟ್ಟಿದ್ದಾರೆ. अब बाप आकर समझदार बनाते हैं. लक्ष्मी नारायण समझदार विश्व के मालिक थे ना, अब कितने कंगाल बन गए हैं. ಹೀಗೆ ಬಾಬಾ ಬಂದು ಮಕ್ಕಳಿಗೆ ಜ್ಞಾನ ಕೊಟ್ಟು ತಿಳುವಳಿಕೆ ಉಳ್ಳವರು ಅಂದರೆ ಬುದ್ಧಿವಂತರು, ಸತ್ಯುಗದ ದೇವತೆಗಳು ಬುದ್ಧಿಶಾಲಿಗಳು, ಬುದ್ಧಿವಂತರು ಅಂತ ಕರೀತಾರೆ. ಹೀಗೆ ಬಾಬಾ ಲಕ್ಷ್ಮೀನಾರಾಯಣರಂದರೆ ವಿಶ್ವಾಡಳಿತ ಮಾಡುವಷ್ಟು ಬುದ್ಧಿವಂತರಿರ್ಬೇಕಲ್ಲ. ಹೀಗೆ ಲಕ್ಷ್ಮೀನಾರಾಯಣರಂದರೆ ವಿಶ್ವದ ಮಾಲೀಕರನ್ನಾಗಿ ಬಾಬಾ ಮಾಡ್ತಾರೆ. ಕೇವಲ ಸಂಪತ್ತಿನಲ್ಲಿ ಮಾಲೀಕತನ ಮಾತ್ರ ಅಲ್ಲ, ಗುಣಗಳಲ್ಲಿ, ಬುದ್ಧಿವಂತಿಕೆಯಲ್ಲಿ, ಸಂಸ್ಕಾರದಲ್ಲಿ ಕೂಡ ಶ್ರೀಮಂತಿಕೆ ಇರುತ್ತೆ. ಈಗ ಎಲ್ಲ ಕಳ್ಕೊಂಡು ಬಿಟ್ಟೇನಾಗಿದ್ದಾರೆ ಭಾರತವಾಸಿಗಳಂದರೆ ದೇವತೆಗಳು ಕಂಗಾಲಾಗಿದ್ದಾರೆ. फिर शिव बाबा आकर नरकवासी से स्वर्गवासी बनाते. बाप कितना अच्छी तरह से समझाते हैं कि यहाँ तकदीर जग जाए. ಹೀಗೆ ಶಿವ ಬಾಬಾ ಈಗ ನರಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡ್ತಿದ್ದಾರೆ. ಬಾಬಾ ಮಕ್ಕಳಿಗೆ ತುಂಬ ಚೆನ್ನಾಗಿ ತಿಳಿಸ್ತಿದ್ದಾರೆ, ಮಕ್ಕಳೇ ಈಗ ನೀವಿಲ್ಲಿ ಬಂದಿದ್ದೀರಿ, ಮಾಯೆ ಕರ್ಮ ಸಂಸ್ಕಾರ ಹೇಗೆ ಇರಲಿ, ಈಗ ನೀವು ಬಾಬನ ಸಮ್ಮುಖದಲ್ಲಿ ಬಂದಿದ್ದೀರಿ, ಪರಮಾತ್ಮ ತಂದೆಯನ್ನು ಪಡ್ಕೊಂಡಿದ್ದೀರಿ ಅಂದರೆ ಪ್ರಯತ್ನ ಮಾಡಿ ನಿಮ್ಮ ಅದೃಷ್ಟವನ್ನು ರೂಪಿಸ್ಕೊಳ್ಳಿಕ್ಕೆ. तो बाप आते हैं मनुष्य मात्र के तकदीर जगाने. सब पतित दुखी है ना, सब त्राही कर विनाश हो जाएंगे. इसलिए बाबा कहते त्राही के पहले बेहद के बाप से कुछ वर्षा ले लो. ದಯಾಸಾಗರನ ದಯಾಸಾಗರನ ಮಾರ್ಗದರ್ಶನ ಏನಿದೆ ಅಂದರೆ, ಕಲಿಯುಗ ಜಗತ್ತಿನಲ್ಲಿ ಮನುಷ್ಯರು ಯಾರೂ ಕೂಡ ನಮ್ಮ ಅದೃಷ್ಟ ರೂಪಣೆ ಮಾಡಲ್ಲ. ಎಲ್ಲರೂ ಪತಿತರೇ, ಎಲ್ಲರೂ ದುಃಖಿಗಳೇ. ಬಾಬಾ ಹೇಳ್ತಾರೆ, ವಿನಾಶದ ಸಮಯ ಬಂದಾಗ ಪ್ರತಿಯೊಬ್ಬರಲ್ಲಿ ಅಯ್ಯೋ ಭಗವಂತ, ಅಯ್ಯೋ ಅಯ್ಯೋ ತ್ರಾಹಿ ಭಯಂಕರ ದುಃಖದ ಸನ್ನಿವೇಶಗಳು ಮುಂದಕ್ಕೆ ಬರ್ತವೆ. ಈ ರೀತಿಯಾಗಿ ವಿನಾಶ ಆಗುವ ಪೂರ್ವದಲ್ಲಿ ಬಾಬಾ ವಿನಂತಿ ಮಾಡ್ಕೊಳ್ತಿದ್ದಾರೆ, ಮಕ್ಕಳ ಸ್ವಲ್ಪ ಆದರೂ ಏನಾದರೂ ಭಾಗ್ಯ ರೂಪಿಸ್ಕೊಳ್ಳಿ. जो कुछ दुनिया में देखते हो सब खत्म हो जाना है. फॉल ಆಫ್ ಭಾರತ್, ರೈಸ್ ಆಫ್ ಭಾರತ್. ಹೀಗೆ ಬಾಬಾ ಹೇಳ್ತಾರೆ, ಈ ಕಣ್ಣಿಂದ ಏನೆಲ್ಲ ನೋಡ್ತಾ ಇದ್ದೀರಿ ಜಗತ್ತು ಸಂಪೂರ್ಣ ನಾಶ ಆಗುತ್ತೆ. ಭಾರತದ ಉತ್ಥಾನ ಮತ್ತು ಭಾರತದ ಪತನ ಹೇಗಾಗುತ್ತೆ ಎಂಬುದು ನಿಮಗೀಗ ಅರ್ಥ ಆಗಿದೆ. ये भारत का ही खेल है. राइज होगा सतयुग में, अब कलयुग में फॉल होना है. ये सब रावण राज्य का पाप है, अब विनाश होना है. फॉल ऑफ वर्ल्ड, राजा ऑफ वर्ल्ड. सतयुग में कौन कौन राज्य करते ये बाप बैठ समझाते. ಹೀಗೆ ಭಾರತದ ಉತ್ಥಾನ ಎಂದರೆ ಸ್ವರ್ಗವಾಗಿರ್ತದೆ, ಭಾರತದ ಪತನ ಅಂದರೆ ಭಾರತ ನರಕ ಆಗಿರ್ತದೆ. ಹೀಗೆ ಭಾರತ ಶ್ರೇಷ್ಠವಾದಾಗ ವಿಶ್ವ ಶ್ರೇಷ್ಠವಾಗಿರ್ತದೆ, ಭಾರತ ಬಡವಾದಾಗ ವಿಶ್ವನೂ ಬಡವಾಗ್ತದೆ. ಹೀಗೆ ಭಾರತದಲ್ಲಿ ಆ ಸಮಯದಲ್ಲಿ ದೇವಿ ದೇವತೆಗಳ ರಾಜ್ಯ ಇರುತ್ತದೆ, ಅದಕ್ಕೆ ಅದು ಸ್ವರ್ಗವಾಗಿರ್ತದೆ. ಯಾವಾಗ ದೇವಿ ದೇವತಾತನದ ಸಂಸ್ಕಾರ ಹೊರಟೋಗ್ತದೆ ಆಗ ಭಾರತ ರಾವಣ ರಾಜ್ಯ ಆಗಿಬಿಡುತ್ತೆ. अभी नई दुनिया बन रही है, पुरानी दुनिया खत्म हो जाएगी, इसके लिए तुम पढ़ रहे हो बाप से वर्षा लेने. ಹೀಗೆ ಹಳೆ ಜಗತ್ತು ವಿನಾಶ ಆಗಿ ಹೊಸ ಜಗತ್ತು ಸ್ಥಾಪನೆ ಆಗುತ್ತೆ. ಆ ನವ ಜಗತ್ತಿನ ಸ್ವರ್ಗದ ಭಾಗ್ಯವನ್ನು ಪಡೀಲಿಕ್ಕಾಗಿ, ಆ ಸಂಪತ್ತು ಪಡೀಲಿಕ್ಕೆ ನಾವು ಈಗ ಶಿವಬಾಬನ ಶಿಕ್ಷಣದ ಅಭ್ಯಾಸ ಮಾಡ್ತಿದ್ದೇವೆ. ತುಂಬ ಸುಲಭದ ಎಜುಕೇಶನ್ ಬಾಬಾ ಕೊಡ್ತಾರೆ. यह है मनुष्य से देवता बनने की पढ़ाई. सन्यासियों का है ही निवृत्ति मार्ग, वह धर्म ही अलग है. ಇದಾಗಿದೆ ಮನುಷ್ಯರಿಂದ ದೇವತೆಗಳಾಗುವ ಶಿಕ್ಷಣ. ಬಾಬಾ ಹೇಳ್ತಾರೆ, ಸನ್ಯಾಸಿಗಳದ್ದು ನಿವೃತ್ತಿ ಮಾರ್ಗ. ಬಾಬಾ ನಮಗೆ ಪ್ರವೃತ್ತಿ ಮಾರ್ಗದಲ್ಲಿದ್ದು ಅಭ್ಯಾಸ ಮಾಡೋದನ್ನು ಕಲಿಸ್ತಾರೆ. ಇವತ್ತು ಗೃಹಸ್ಥ ವ್ಯವಹಾರ छोड़ चले जाते उनका है हद का सन्यास. ಈಗ ಕಲಿಯುಗದವ್ರು ಏನು ಮಾಡ್ತಾರೆ, ಅಲ್ಲಿ ಗೃಹಸ್ಥ ವ್ಯವಹಾರ ಸಂಭಾಲನೆ ಕಷ್ಟ ಆಯಿತು ಅಂದರೆ ಎಲ್ಲ ಮಕ್ಕಳು ಮಡದಿ ವ್ಯವಹಾರ ಎಲ್ಲ ಬಿಟ್ಟು ಸನ್ಯಾಸ ಆಗಿಬಿಡ್ತಾರೆ. ಸಂಭಾಲನೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಬೇಗ ಬೇಗ ಸನ್ಯಾಸ ಆಗಿಬಿಡ್ತಾರೆ.
ಆದರೆ ಬಾಬಾ ನಮಗೆ ಹೇಳ್ತಾ ಇರೋದು, ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದವರೇ ಇದ್ದೀರಿ, ನಿಮಗಲ್ಲಿ ಜವಾಬ್ದಾರಿ ಇದೆ, ಮನೆ ಸಂಭಾಲನೆ ಮಾಡಬೇಕು, ಮಕ್ಕಳಿದ್ದಾರೆ ಅವರಿದ್ದಾರೆ ಅಂದರೆ ನೀವು ಅವರನ್ನು ಸಂಭಾಲನೆ ಮಾಡಲೇಬೇಕು. ಬಿಟ್ಟು ಸನ್ಯಾಸಿ ಆಗ್ತೀನಿ ಅಂದರೆ ಬಾಬಾ ಇಲ್ಲಿ ಪ್ರವೃತ್ತಿ ಮಾರ್ಗದಲ್ಲಿದ್ದು ಮಾಡೋದನ್ನು ಹೇಳ್ತಾರೆ, ನಿವೃತ್ತಿ ಮಾರ್ಗ ಅಲ್ಲ. ಅದಕ್ಕೆ ಸಂಸ್ಥೆ ಬಗ್ಗೆ ಮೊದಲೆಲ್ಲ ಅಪಪ್ರಚಾರ ತುಂಬ ನಡೀತು, ಅವರೆಲ್ಲ ಸಂಸಾರ ಬಿಡಿಸ್ತಾರೆ, ಎಲ್ಲರನ್ನೂ ಓಡಿಸ್ಕೊಂಡು ಹೋಗ್ತಾರೆ. ಬಾಬಾ ಹಾಗೆ ಹೇಳಲಿಲ್ಲ, ಸಂಸಾರ ಬಿಡಿಸ್ಲಿಲ್ಲ. ಸಂಸಾರದಲ್ಲಿದ್ದು ಅದನ್ನು ನಿಭಾಯಿಸ್ತಾ ನೀವು ಆತ್ಮ ಪವಿತ್ರರಾಗಿ ಭಾಗ್ಯ ರೂಪಿಸಿಕೊಳ್ಳುವಂಥ ಶಿಕ್ಷಣ ರಾಜಯೋಗ. ಹೀಗೆ ಸನ್ಯಾಸಿಗಳು ನಮಗೆ ಕಲಿಸಲ್ಲ, ಯಾಕೆಂದ್ರೆ ಅವರು ನಿವೃತ್ತಿ ಎಲ್ಲವನ್ನೇ ಬಿಟ್ಟು ಮಾಡ್ತಾರೆ. तो यह भी अच्छी रीति समझना है कौन कौन से धर्म का बात है। द्वापर के बाद ही और धर्म आते, पहले सुख भोगते हैं फिर दुख. ಈ ಎಲ್ಲ ಜ್ಞಾನ ಮಕ್ಕಳು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವ್ಯಾವ ಧರ್ಮಗಳು ಯಾವಾಗ ಬರ್ತವೆ, ಎಲ್ಲವೂ ದ್ವಾಪರಯುಗದ ನಂತರವೇ ಬರ್ತವೆ. ಮೊದಲು ಬಾಬಾ ಹೇಳ್ತಾರೆ, ಯಾವುದೇ ಧರ್ಮ ಇರ್ಬೋದು, ಸುಖ ಭೋಗಿಸ್ತಾರೆ, ನಂತರ ದುಃಖ. ಈ ರೀತಿಯಾಗಿ ಬಾಬಾ ಹೇಳ್ತಾರೆ, ಚಕ್ರದ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಜಬ್ ಸೆ ತುಮ್ ಚಕ್ರ ಮೇ ಆತೆ ಹೋ, ಮಹಾರಾಜ ಮಹಾರಾಣಿ ಬಂತೆ ಹೋ, ಸಿರ್ಫ್ ಅಲ್ಪ ಔರ್ ಬೇಕು ಸಮಜ್ನಾ ಹೈ. ಹೀಗೆ ನಾವು ಮೊದಲು ಪರಂಧಾಮದಿಂದ ಸತ್ಯುಗಕ್ಕೆ ಪಾತ್ರಧಾರಿಯಾಗಿ ಬಂದಾಗ ಮಹಾರಾಜ ಮಹಾರಾಣಿ ಆಗಿರ್ತೇವೆ. ಇದಕ್ಕಾಗಿ ಬಾಬಾ ಹೇಳ್ತಾ ಇದ್ದಾರೆ, ಈಗ ಮರಳಿ ಆ ಭಾಗ್ಯವನ್ನು ಪಡಿಬೇಕಾದ್ರೆ ಅಲ್ಪ ಔರ್ ಬೇ, ಭಗವಂತ ಯಾರು, ಭಗವಂತೇನು ಭಾಗ್ಯ ಕೊಡ್ತಿದ್ದಾರೆ, ಇದೆರಡನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. बाबा किसी को विलायत में जाने की मना नहीं करते, यूँ तो सब चाहते हैं कि मृत्यु अपने देश में ही हो. अब विनाश तो होना ही है, हंगामा इतना हो जाएगा जो विलायत से फिर आ भी नहीं सकेंगे. इसलिए बाप समझाते हैं कि भारत भूमि सबसे उत्तम है, जहाँ बाप आकर अवतार लेते हैं. ಬಾಬಾ ನೀವು ವಿದೇಶಕ್ಕೆ ಸಂಪಾದನೆಗೆ ಹೋಗ್ತೀರಂದರೆ ಯಾವುದಕ್ಕೂ ಬೇಡ ಅಂತ ಹೇಳಲ್ಲ. ಆದರೆ ವಿದೇಶಕ್ಕೆ ಹೋದರಿಗೂ ಕೂಡ ಭಾರತೀಯರಿಗೆ ಸತ್ತರೆ ಭಾರತದಲ್ಲಿ ಸಾಯಬೇಕು ಅಂತಾರೆ, ವಿದೇಶದಲ್ಲಿ ಸತ್ತರೆ ಆ ಒಂದು ಹೆಣವನ್ನು ಭಾರತಕ್ಕೆ ತಂದು ಅಂತ್ಯಕ್ರಿಯೆ ಮಾಡ್ತಾರೆ. ಅಂದರೆ ಬಾಬಾ ಹೇಳ್ತಾರೆ, ಇನ್ನು ಮುಂದೆ ವಿನಾಶದ ಪರಿಸ್ಥಿತಿಗಳು ಯಾವ ರೀತಿ ಬರ್ತದೆ ಅಂದರೆ, ವಿದೇಶಕ್ಕೆ ಹೋದವರು ಯಾರು ಭಾರತಕ್ಕೆ ಮರಳಿ ಬರಲಿಕ್ಕೆ ಅಸಾಧ್ಯವಾಗುತ್ತೆ, ಅಲ್ಲಿಯವರೇ ಅಲ್ಲೇ ಬಾಕಿ ಆಗಿಬಿಡ್ತಾರೆ. ಭಾರತ ಭೂಮಿ ಇಷ್ಟು ಶ್ರೇಷ್ಠ ಭೂಮಿ ಆಗಿದೆ, ನಾನು ಕೂಡ ಭಾರತದಲ್ಲಿ ಅವತರಣೆಯನ್ನು ಹೊಂದಿದ್ದೇನೆ, ಈ ಭಾರತವನ್ನೇ ಮರಳಿ ನಾನು ಸ್ವರ್ಗವನ್ನಾಗಿ ಮಾಡ್ತೇನೆ. ಅದಕ್ಕೋಸ್ಕರ ಭಾರತವಾಸಿಗಳು ಶಿವ ಜಯಂತಿ, ಶಿವರಾತ್ರಿ ಎಂಬ ಹಬ್ಬವನ್ನು ಆಚರಣೆ ಮಾಡ್ತಾರೆ. सिर्फ कृष्ण का नाम डालने से सारी महिमा ही खत्म हो गई है. सर्व मनुष्य मात्र का लिबरेटर जहाँ आकर अवतार लेते हैं, गॉड फादर है जो आकर लिबरेट करते हैं. ಹೀಗೆ ಭಗವದ್ಗೀತೆಯಲ್ಲಿ ಕೃಷ್ಣನ ಹೆಸರನ್ನು ಹಾಕಿರೋದರಿಂದಾಗಿ ಪರಮಾತ್ಮನ ಮಹಿಮೆ ಎಲ್ಲವೂ ಕೂಡ ಬಾಬಾ ಹೇಳ್ತಾರೆ ಗೋಪ್ಯ ಆಗಿಬಿಟ್ಟಿದೆ. ಹೀಗೆ ಶಿವಬಾಬಾ ಮನುಷ್ಯ ಮಾತ್ರರನ್ನಲ್ಲ, ಎಲ್ಲರನ್ನೂ ಕೂಡ ಈಗ ಮುಕ್ತಿ ಕೊಡಲಿಕ್ಕೆ, ಮುಕ್ತರನ್ನಾಗಿ ಮಾಡಲಿಕ್ಕಾಗಿ ಬಾಬಾ ಸೃಷ್ಟಿಗೆ ಅವತರಣೆ ಪಡೆದಿದ್ದಾರೆ. ಅವರು ಗಾಡ್ ಫಾದರ್, ಮುಕ್ತಿದಾತ ಎಂದು ಅವರನ್ನು ಕರೀತಾರೆ. ऐसे बाप को नमन करना चाहिए, उनकी जयंती मनाना चाहिए, परंतु कृष्ण का नाम डालने से सारी ವ್ಯಾಲ್ಯೂ ಬೂಮ್ करती हैं. ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನೇ ಹಾಕಿರೋದರಿಂದಾಗಿ ಬಾಬನ ಅವತರಣೆ, ಅವರ ಕರ್ತವ್ಯ, ಅವರ ಮಹಿಮೆನೇ ಬಾಬಾ ಹೇಳ್ತಾರೆ ಅಳಿಸಿ ಹಾಕಿಬಿಟ್ಟಿದ್ದಾರೆ. ಇಂಥ ಶ್ರೇಷ್ಠ ಭಾಗ್ಯ ಕೊಡುವ ಭಾಗ್ಯ ವಿಧಾತನನ್ನು ನಾವು ಎಷ್ಟು ನಮಸ್ಕರಿಸಬೇಕು, ನೆನಪು ಮಾಡಬೇಕಾಗಿದೆ. ಯಾಕೆಂದರೆ ಪರಮಾತ್ಮನ ಅವತರಣೆ ಭಾರತ ಭೂಮಿಗಾಗಿದೆ ಅಂದರೆ ಬಾಬಾ ಹೇಳ್ತಾರೆ ಭಾರತ ಬಹುದೊಡ್ಡ ತೀರ್ಥಸ್ಥಾನವಾಗಿದೆ. ಯಹ ಬಾಪ್ ಯಹ ಹಿ ಆಕರ್ ಸಬ್ಕೋ ಪಾವನ್ ಬನಾತೆ ತೆ ಸಬ್ಸೆ ಬಡಾ ತೀರ್ಥ ಠಹರ. ಭಾರತದಲ್ಲಿ ಕೆಲವೊಂದು ತೀರ್ಥಸ್ಥಾನಗಳು, ತೀರ್ಥಕ್ಷೇತ್ರಗಳಂತ ಪ್ರಸಿದ್ಧಿಯಾಗಿದೆ. ಆದರೆ ಪರಮಾತ್ಮ ಹೇಳ್ತಾರೆ ಈ ಭೂಮಿಯೇ ಒಂದು ತೀರ್ಥಕ್ಷೇತ್ರವಾಗಿದೆ. ಯಾಕೆಂದರೆ ಪರಮಾತ್ಮ ಒಂದು ಕಡೆಗೆ ಅಬು ಪರ್ವತದಲ್ಲಿ ಅವತರಣೆ ಆಗಿದ್ದಾರೆ ಅಂದರೆ ಆ ಶಕ್ತಿ ಇಡೀ ಭಾರತಕ್ಕೆ ಆವರಿಸಿಕೊಳ್ಳುತ್ತದೆ. तो सबको दुर्गति से छुड़ाए सदगति देते, यह ड्रामा बना हुआ है. अभी तुम आत्माएं जानते हो हमारा बाबा इस अपने शरीर द्वारा यह राज समझा रहे हैं. ಹೀಗೆ ಬಾಬಾ ಹೇಳ್ತಾರೆ ಎಲ್ಲರನ್ನ ದುರ್ಗತಿಯನ್ನು ಬಿಡಿಸಿ ಸದ್ಗತಿಯನ್ನು ಪರಮಾತ್ಮ ಕೊಡ್ತಿದ್ದಾರೆ. ನಾಟಕ ಹೀಗೆ ಮಾಡಲ್ಪಟ್ಟಿದೆ. ಹೀಗೆ ಎಲ್ಲ ಆತ್ಮಗಳಿಗೆ ಪರಮಾತ್ಮ ತಂದೆ ಪರಿಚಯ ಶಿವಬಾಬಾ ಬ್ರಹ್ಮಾರರ ಮುಖಾಂತರ ಕೊಟ್ಟಿದ್ದಾರೆ. हम आत्मा इस शरीर द्वारा सुनते हैं, आत्मा अभिमानी बनना है, अपने का आत्मा समझ पाप को याद करो तो ಪಾಪ್ ಕಟ್ ನಿಕಲ್ ಜಾಯೇಗಿ. ಹೀಗೆ ನಮ್ಮನ್ನು ಆತ್ಮ ಎಂದು ತಿಳಿದು
ಪರಮಾತ್ಮ ತಂದೆ ಒಬ್ಬರನ್ನೇ ನೆನಪು ಮಾಡೋದರಿಂದಲೇ ಆತ್ಮಕ್ಕೆ ಪಾಪ ಕರ್ಮಗಳ ತುಕ್ಕು ಹಿಡಿದಿರೋದು ಬಿಟ್ಟು ಹೋಗ್ತದೆ. ಆಗ ನಾವು ಆತ್ಮ ಪವಿತ್ರರಾಗ್ತೇವೆ, ಪವಿತ್ರ ತಂದೆ ಬಳಿಗೆ ಹೋಗ್ತೇವೆ. जितना याद करेंगे उतना पवित्र बनेंगे, औरों को भी आप समान बनाएंगे तो बहुत उनके आशीर्वाद मिलेंगे. ನಾವೆಷ್ಟು ನೆನಪು ಮಾಡ್ತೋ ಅಷ್ಟು ತುಕ್ಕು ಬಿಡುತ್ತದೆ, ಅಷ್ಟು ಕರ್ಮ ಬಿಡುತ್ತೆ. ಹೀಗೆ ನಾವು ಅನೇಕರಿಗೂ ಪರಮಾತ್ಮ ನೆನಪು ಮಾಡಿಸುತ್ತಾ ಅವರನ್ನು ಪವಿತ್ರಗೊಳಿಸಬೇಕಾಗಿದೆ. ಆಗ ಅವರೆಲ್ಲರ ಆಶೀರ್ವಾದ ಕೂಡ ನಮಗೆ ಸಿಗುತ್ತದೆ. ऊंच पद लेने के लिए गाया जाता है सेकेंड में जीवन मुक्ति. ಈ ರೀತಿ ನಾವು ಭವಿಷ್ಯದಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು, ಶ್ರೇಷ್ಠ ಜನ್ಮ ಪಡಿಬೇಕು, ಶ್ರೇಷ್ಠ ವಂಶಸ್ಥರು ನಾವು ಆಗಬೇಕಾದ್ರೆ ಇಲ್ಲಿ ಈ ಸೇವೆ, ಈ ತ್ಯಾಗ, ಈ ಪ್ರಯತ್ನ, ಈ ಪರಿಶ್ರಮ ನಾವು ಈ ಜನ್ಮದಲ್ಲಿ ಪರಮಾತ್ಮ ಹೇಳಿದಂತೆ ಮಾಡಿದರೆ ಮಾತ್ರ ಸಿಗುತ್ತೆ. अच्छा, मीठे मीठे सिखलाते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा, मेरा बाबा, प्यारा बाबा, मीठा बाबा. मुख्यांश, बाप के गले की माला बन विष्णु के गले में पिरोने के लिए संपूर्ण सत्व प्रधान बनना है. एक बाप की मत पर चलना है. ತಂದೆ ಕೊರಳಿನ ಮಾಲೆಯಾಗಿ ನಾಳೆ ವಿಷ್ಣು ಮಾಲೆಯಲ್ಲಿ ಬರುವಂಥವರಾಗಬೇಕಾದ್ರೆ ಸಂಪೂರ್ಣ ಸತ್ವ ಪ್ರಧಾನರಾಗಬೇಕು. ಅದಕ್ಕೋಸ್ಕರ ಕೇವಲ ತಂದೆ ಒಬ್ಬರ ಮಾರ್ಗದರ್ಶನದಂತೆ ನಾವು ನಡಿಬೇಕು. सेकंड पॉइंट, ऐसी सेवा करनी है जो अनेक आत्मा के आशीर्वाद मिलते रहे. त्राही त्राही होने के पहले बाप से पूरा पूरा वर्षा लेना है. ಈ ರೀತಿ ನಾವು ಸೇವೆ ಮಾಡಬೇಕು. ಅನೇಕ ಆತ್ಮಗಳ ಆಶೀರ್ವಾದ ಸಿಗಬೇಕು. ನಾವು ಯಾವಾಗಲೂ ಬಯಸ್ಕೊಳ್ಳೋದೆ, ಶಾಪ ತಗೊಳ್ಳೋದೆ ಮಾಡಬಾರ್ದು. ಅನೇಕರ ಆಶೀರ್ವಾದ ನಾವು ಪಡಿಬೇಕಾಗಿದೆ. ಇನ್ನು ಮುಂದೆ ಅಯ್ಯೋ ಅಯ್ಯೋ ಅನ್ನುವಂತಹ ಸಂದರ್ಭ, ಘಟನೆಗಳು, ಭಯಂಕರ ದುಃಖದಾಯಕ ಪರಿಸ್ಥಿತಿಗಳು ಬರುವ ಪೂರ್ವದಲ್ಲಿಯೇ ನಾವು ಪರಮಾತ್ಮ ಕೊಡುವ ಭಾಗ್ಯವನ್ನು ಸಂಪೂರ್ಣ ರೂಪಿಸ್ಕೋಬೇಕು. ವರದಾನ, ताज और तिलक को धारण कर बाप दादा के मददगार बनने वाले दिल तक नशीन भव. ಕಿರೀಟ ಹಾಗೂ ತಿಲಕದ ಧಾರಣೆ ಮಾಡಿ ತಂದೆ ಹೃದಯ ಬಾಪ್ ದಾದಾರವರಿಗೆ ನಾವು ಸಹಾಯಕರಾಗಿ ತಂದೆ ಹೃದಯ ಸಿಂಹಾಸನಧಾರಿಗಳಾಗಬೇಕು. ವಿವರಣೆ, जब कोई तख्त पर बैठते हैं तो तिलक और ताज उनकी निशानी होती है. ಸಿಂಹಾಸನದಲ್ಲಿ ಕೂತ್ಕೊಳ್ಳೋರಿಗೆ ಎರಡು ಲಕ್ಷಣ, ಒಂದು ಕಿರೀಟ ಹಾಕಲಾಗಿರುತ್ತದೆ, ಒಂದು ತಿಲಕ ಇಡಲಾಗ್ತದೆ. ऐसे जो दिल तख्त हैं उनके मस्तक पर सदा अविनाशी आत्मा की स्थिति का तिलक दूर से ही ಚಮಕ್ತಾ हुआ नजर आता है. ಅದೇ ರೀತಿಯಾಗಿ ಯಾರು ಶಿವಬಾಬನ ಹೃದಯ ಸಿಂಹಾಸನದಲ್ಲಿದ್ದಾರೆ ಅಂದರೆ ಅವರ ಮಸ್ತಕದಲ್ಲಿ ಅವಿನಾಶಿ ಆತ್ಮ ನಾನು ಎಂಬ ಸ್ಥಿತಿಯ ತಿಲಕ ದೂರದಿಂದಲೇ ಹೊಳೆಯುವುದು ಕಾಣಿಸುತ್ತದೆ. सर्व आत्माओं का कल्याणी शुभ भावना उनके नयनों से व मुखड़े से दिखाई देते. ಹೀಗೆ ಸರ್ವ ಆತ್ಮಗಳ ಕಲ್ಯಾಣ ಅವರ ಚಹರೆಯಿಂದ, ಅವರ ನಯನಗಳಿಂದಲೇ ಆಗುತ್ತೆ ಅನ್ನೋದು ಕೂಡ ಆ ಲಕ್ಷಣ ಕಾಣ್ತದೆ. ಮಾತಾಡಿದ್ರೇ ಸೇವೆ ಆಗುತ್ತೆ ಅಲ್ಲ, ಅವರಷ್ಟು ಶ್ರೇಷ್ಠ ಸ್ಥಿತಿಯಲ್ಲಿ ಪರಿಪೂರ್ಣ ನಿರಾಕಾರ ಬಿಂದು ಸ್ವರೂಪದ ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ. तो उनका हर संकल्प वचन और कर्म बाप के समान होता है. ಇಂತಹ ಮಕ್ಕಳ ಸಂಕಲ್ಪ, ಮಾತು, ಕರ್ಮ ತಂದೆ ಸಮಾನ ಇರ್ತದೆ. ಒಂದು ಮಾತು ವ್ಯರ್ಥ, ಒಂದು ಸಂಕಲ್ಪ व्यर्थ ಅವ್ರದ್ದಿರಲ್ಲ. ಸ್ಲೋಗನ್, सरल याद के लिए सरलता का गुण धारण करो, ಸಂಸ್ಕಾರಂ ಕೋ ಸರಳ बनाओ. ಬಾಬಾ ನೆನಪು ಸರಳವಾಗಿರಬೇಕಾದ್ರೆ ನಮ್ಮ ನೇಚರ್ ಅಥವಾ ಗುಣ ಸರಳತೆಯನ್ನು ಧಾರಣೆ ಮಾಡಬೇಕು. ಆಗ ನಮ್ಮ ಸಂಸ್ಕಾರದಲ್ಲಿ ಕೂಡ ಸರಳತೆ ಬರುತ್ತದೆ. ಅಚ್ಚಾ, ಓಂ ಶಾಂತಿ. ಬಾಬಾ ಈ ದಿನ ಮುಖ್ಯವಾಗಿ ನಮಗೆ ರಾಮರಾಜ್ಯ ರಾವಣ ರಾಜ್ಯದ ವ್ಯತ್ಯಾಸ ಅರ್ಥ ಮಾಡಿಸಿದ್ದಾರೆ. ನಾವೀಗ ರಾಮರಾಜ್ಯ ಅಂದರೆ ಸತ್ಯುಗದ ಭಾಗ್ಯವನ್ನು ರೂಪಿಸ್ಕೊಳ್ಬೇಕಾಗಿದೆ. ಆ ಸ್ವರ್ಗದ ಭಾಗ್ಯವನ್ನು ಪಡಿಬೇಕಾದ್ರೆ ಮೊದಲು ಇಲ್ಲಿ ನಾವು ಸಂಗಮಯುಗದಲ್ಲಿ ಬಾಬನ ಮಕ್ಕಳು, ಈಶ್ವರನ ಮಕ್ಕಳು, ಅಲ್ಲಾನ ಮಕ್ಕಳು, ಅಲ್ಲಾನ ಸ್ನೇಹಿತರು, ಅವರ ಶ್ರೀಮತದಂತೆ ನಡೆದಾಗ
ಅವರೊಬ್ಬರನ್ನೇ ನೆನಪು ಮಾಡಿದಾಗ ಆಗ ನಾವು ಭವಿಷ್ಯದಲ್ಲಿ ಶ್ರೇಷ್ಠ ದೇವಿ ದೇವತೆಗಳಾಗ್ತೇವೆ. ಹೀಗೆ ಬಾಬಾ ಇವತ್ತು ನಮಗೆ ಸತ್ಯನಾರಾಯಣನ ಕಥೆ ಕೂಡ ನೆನಪು ಮಾಡಿಸಿದ್ದಾರೆ. ಈಗ ನಾವು ಸತ್ಯುಗದ ನಾರಾಯಣರಾಗಬೇಕು, ಅವ್ರ ವಂಶಜರಾಗಬೇಕು ಅಂದರೆ ನಾವು ಇಲ್ಲೇನು ಪುರುಷಾರ್ಥ ಮಾಡಬೇಕು ಅಂತ ಬಾಬಾ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಒಳ್ಳೆಯದು. ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಬಿಂದು ಸ್ವರೂಪಾತ್ಮ प्रकाश स्वरूपात्मा ओम शांति. ओम शांति.